ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಇಸುವೆ ಸ್ತೋತ್ರ, ಇಸುವೆ ಸ್ತೋತ್ರ, ಇಸುವೆ ಸ್ತೋತ್ರ, ಇಸುವೆ ವಂದನೆ, ಇಸುವೆ ವಂದನೆ, ಇಸುವೆ ಆರಾಧನೆ, ಇಸುವೆ ಆರಾಧನೆ, ಇಸುವೆ ಮಹಿಮೆ, ಇಸುವೆ ಮಹಿಮೆ, ಇಸುವೆ ಕೃತಜ್ಞತೆ, ಇಸುವೆ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ. ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ, ನನ್ನನ್ನು ನಿಮ್ಮ ಕೃಪೆಯಿಂದ ತುಂಬಿರಿ, ನನ್ನ ಬಲಹೀನತೆಗಳನ್ನು ನಾಶ ಮಾಡಿರಿ, ನನ್ನ ಸಿಟ್ಟುಗಳನ್ನು ನಾಶ ಮಾಡಿರಿ, ನನ್ನ ಆಂತರಿಕ ಗಾಯಗಳನ್ನು ತೆಗೆಯಿರಿ. ಓ ಪವಿತ್ರಾತ್ಮರೇ ನನ್ನನ್ನು ದೃಢಪಡಿಸಿರಿ, ಓ ಪವಿತ್ರಾತ್ಮರೇ ನನಗೆ ಪ್ರಾರ್ಥಿಸಲು ಶಕ್ತಿ ನೀಡಿರಿ, ಓ ಪವಿತ್ರಾತ್ಮರೇ ನನಗೆ ಪ್ರಾರ್ಥಿಸಲು ಕಲಿಸಿರಿ, ಓ ಪವಿತ್ರಾತ್ಮರೇ ನನ್ನೊಡನೆ ಸದಾ ವಾಸ ಮಾಡಿರಿ, ಓ ಪವಿತ್ರಾತ್ಮರೇ ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ, ಓ ಪವಿತ್ರಾತ್ಮರೇ ನನ್ನನ್ನು ನಿಮ್ಮ ಸ್ವಂತವಾಗಿಸಿರಿ, ಓ ಪವಿತ್ರಾತ್ಮರೇ ನನಗೆ ಸಹನೆಯನ್ನು ಕೊಡಿರಿ, ನನ್ನನ್ನು ಕಾಡುವ ಪ್ರಚೋದನೆಗಳನ್ನು ನಾಶ ಮಾಡಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ನನ್ನ ಮೇಲೆ ಇಳಿದು ಬನ್ನಿರಿ, 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 ನನ್ನಲ್ಲಿ ಶಾಶ್ವತ ಒಡಂಬಡಿಕೆಯನ್ನು ಮಾಡಿರಿ, ಓ ಪವಿತ್ರಾತ್ಮರೇ ನನ್ನನ್ನು ನಿಮ್ಮ ಸಾಧನವಾಗಿಸಿರಿ, ಓ ಪವಿತ್ರಾತ್ಮರೇ ನನ್ನನ್ನು ಪರಿಶುದ್ಧಗೊಳಿಸಿರಿ, ನನ್ನ ನಾಲಿಗೆಯನ್ನು ಶುದ್ಧೀಕರಿಸಿರಿ, ನನ್ನ ಕಣ್ಣುಗಳನ್ನು ಶುದ್ಧೀಕರಿಸಿರಿ,
ನನ್ನ ಇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. 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 ಓ ಯೇಸು ದೇವರೇ ಬನ್ನಿರಿ. ಓ ಯೇಸು ದೇವರೇ ಬನ್ನಿರಿ. ಓ ಯೇಸು ದೇವರೇ ಬನ್ನಿರಿ. ಓ ಯೇಸು ದೇವರೇ ಬನ್ನಿರಿ. ಪರಮ ಪಾವನಾತ್ಮರೇ ಬನ್ನಿರಿ. ಪರಮ ಪಾವನಾತ್ಮರೇ ಬನ್ನಿರಿ. ದಿವ್ಯ ತೇಜದಾತರೇ ಬನ್ನಿರಿ. ಸಪ್ತವರಗಳ ಆತ್ಮರೇ ಬನ್ನಿರಿ. ಸಪ್ತ ಫಲಗಳ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನ ಜೀವಿತಕ್ಕೆ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನ ಬಲಹೀನತೆಗಳನ್ನು ತೆಗೆಯಿರಿ. ನನ್ನ ಬಲಹೀನತೆಗಳನ್ನು ತೆಗೆಯಿರಿ. ನನ್ನ ಬಲಹೀನತೆಗಳನ್ನು ತೆಗೆಯಿರಿ. ನನ್ನ ಬಲಹೀನತೆಗಳನ್ನು ತೆಗೆಯಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ. ಓ ಪವಿತ್ರ ಆತ್ಮರೇ. ದಾಹದಿಂದ, ವಿಶ್ವಾಸದಿಂದ, ಒಣಮನಸ್ಸಿನಿಂದ ಆ ಪ್ರಭುವಿನ ಮುಂದೆ ಕುಳಿತಿದ್ದೇವೆ. ನಾವು ಪ್ರಾರ್ಥಿಸಲು ನಮಗೆ ಬೇಕು ಶಕ್ತಿ. ನಾವು ಜೀವಿಸಲು ನಮಗೆ ಬೇಕು ಶಕ್ತಿ. ಆ ಪ್ರಭುವಿನ ಸಾನ್ನಿಧ್ಯ ನಮ್ಮನ್ನು ಸಮರ್ಪಿಸಿಕೊಳ್ಳುವ. ದೇವರ ಆತ್ಮರಿಗಾಗಿ ಹಂಬಲಿಸುವ. ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ಯೇಸುವಿಗೆ ಸಮರ್ಪಿಸಿ. ನಿದ್ರಾವಸ್ಥೆಗಳಿಂದ ಹೊರಬಂದು, ಆಲಸ್ಯಗಳಿಂದ ಹೊರಬಂದು ಆ ಯೇಸುವಿನ ಮುಂದೆ ನಾವು ಕುಳಿತುಕೊಳ್ಳುವ. ಯೇಸುವಿಗಾಗಿ ಹಂಬಲಿಸುವ. ನಮ್ಮ ಏಕಾಗ್ರತೆ ಯೇಸುವಿನಲ್ಲಿ. ನಿನ್ನನ್ನು ಹುಡುಕಿ ಬರುವ ಸಮಯವಿದು. ನಿನ್ನ ಯೇಸು ನಿನ್ನನ್ನು, ನಿನ್ನ ಮನೆಯನ್ನು ಹುಡುಕಿ ಬರುವ ಸಮಯವಿದು. ಯೇಸುವಿಗೆ ನಿನ್ನನ್ನು ಕೊಡು.
ಯೇಸುವಿಗೆ ನಿನ್ನನ್ನು ಕೊಡು. ಸರ್ವೇಶ್ವರ ಸ್ವಾಮಿಯ ಪ್ರಸನ್ನತೆ ನಿನ್ನ ಮೇಲಿಳಿದು ಬರುವ ಸಮಯ. ನಿನ್ನ ಮನೆಯನ್ನೆಲ್ಲ ಆವರಿಸಿಕೊಳ್ಳುವ ಸಮಯ. ನಿನ್ನೆಲ್ಲ ಬಲಹೀನತೆಗಳನ್ನ ಪ್ರಭುವಿಗೆ ಸಮರ್ಪಿಸು. ನಿನ್ನನ್ನು ಕಾಡುವ ಎಲ್ಲ ಬಲಹೀನತೆಗಳನ್ನು, ಕೌಟುಂಬಿಕವಾಗಿರುವಂತಹ ಬಲಹೀನತೆಯನ್ನ ಸಮರ್ಪಿಸು. ಕುಟುಂಬದಲ್ಲಿ ಜವಾಬ್ದಾರಿ ಇಲ್ಲದೆ, ಕುಟುಂಬದಲ್ಲಿ ಪ್ರೀತಿಯನ್ನು ಕೊಡದೆ, ಕುಟುಂಬದಲ್ಲಿ ಜಗಳವಾಡುತ್ತಾ ಕಿರಿಚಾಡುತ್ತಾ, ಕುಟುಂಬದಲ್ಲಿ ಯಾವ ವಿಧದ ಹೊಂದಾಣಿಕೆ ಇಲ್ಲದೆ, ಪತಿಯೊಡನೆ ಮಾತನಾಡದೆ, ಪತ್ನಿಯೊಡನೆ ಮಾತನಾಡದೆ, ಹೆತ್ತವರೊಡನೆ ಮಾತನಾಡದೆ, ಕುಟುಂಬದಲ್ಲಿರುವ ಹಿರಿಯರೊಡನೆ ಮಾತನಾಡದೆ, ಒಡಹುಟ್ಟಿದವರೊಡನೆ ಮಾತನಾಡದೆ, ಮನಸ್ತಾಪಗಳಿಂದ ತುಂಬಿ ಏಕಾಂಗಿತನವಾಗಿ ಸ್ವಾರ್ಥವಾಗಿ ಜೀವಿಸುತ್ತಿರುವೆಯಾ? ಆ ಎಲ್ಲ ಬಲಹೀನತೆಗಳನ್ನು ಪ್ರಭು ಯೇಸುವಿಗೆ ಕೊಡು. ಯೇಸುವಿಗೆ ಕೊಡುವ. ಯಾರ ಮೇಲೆ ನಿನಗೆ ಮನಸ್ತಾಪವಿದೆಯೋ ಅವರನ್ನು ನಿನ್ನ ಕಣ್ಣುಗಳ ಮುಂದೆತ್ತ. ಈ ಕ್ಷಣ ದೇವರು ನಿನಗೆ ಮನಸ್ತಾಪ ಇರುವವರೆಲ್ಲರೂ ನಿನ್ನ ಕಣ್ಣು ಮುಂದೆ ತರಲಿದ್ದಾರೆ. ನಿನಗೆ ಯಾರನ್ನು ಕ್ಷಮಿಸಲು ಸಾಧ್ಯವಾಗುತ್ತಿಲ್ಲವೋ, ಅಥವಾ ನಿನಗೆ ಯಾರಿಂದ ನೋವುಂಟಾಗುತ್ತಾ ಇದೆಯೋ, ಅಥವಾ ಯಾರು ನಿನಗೆ ನೋವನ್ನು ಉಂಟು ಮಾಡುತ್ತಾ ಇದ್ದಾರೆಯೋ, ಅಥವಾ ನೀನು ಯಾರಿಗೆ ನೋವನ್ನು ಉಂಟು ಮಾಡಿದ್ದೀಯೋ ಅವರೆಲ್ಲರನ್ನ ಪ್ರಭು ಯೇಸುವಿನ ಮುಂದೆ ನಿನ್ನ ಕಣ್ಣುಗಳ ಮುಂದೆ ಅವರನ್ನು ಯೇಸು ತರುತ್ತಾ ಇದ್ದಾರೆ. ಅವರನ್ನ ಕ್ಷಮಿಸು, ಪ್ರೀತಿಸು, ಹಾಗೂ ನೀನು ಕ್ಷಮಿಸು. ಕ್ಷಮಿಸು. ಯೇಸುವೇ, ಕೌಟುಂಬಿಕವಾದ ನಮ್ಮೆಲ್ಲ ಬಲಹೀನತೆಗಳನ್ನ, ಭಾರಗಳನ್ನ, ಕಣ್ಣೀರನ್ನ ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಕರುಣಿಸಿರಿ ರಾಜ. ಪ್ರಾಪಂಚಿಕವಾದ ಬಲಹೀನತೆಗಳನ್ನು ಸಮರ್ಪಿಸೋಣ. ಪ್ರಾಪಂಚಿಕವಾಗಿ ನಮ್ಮನ್ನು ಕಾಡುವಂತಹ ಎಲ್ಲ ಬಲಹೀನತೆಗಳು ಸಮರ್ಪಿಸೋಣ.
ಲೋಕದಿಂದ ಆಕರ್ಷಣೆಯಾಗುವಂತಹ ಎಲ್ಲವುಗಳನ್ನು ಸಮರ್ಪಿಸೋಣ. ದೈಹಿಕವಾದ ಎಲ್ಲ ಬಲಹೀನತೆಗಳನ್ನು ಸಮರ್ಪಿಸೋಣ. ಪ್ರಾಪಂಚಿಕ ಹಾಗೂ ದೈಹಿಕವಾದದ್ದು ಒಂದು ನಾಣ್ಯದ ಎರಡು ಮುಖಗಳಂತೆ. ಸಮರ್ಪಿಸುವ. ನಿಮ್ಮ ಮಕ್ಕಳಾಗಿರಬಹುದು, ನಿಮ್ಮ ಪತಿ ಪತ್ನಿ ಆಗಿರಬಹುದು, ನೀವು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ ಆಗಿರಬಹುದು, ಅವರೆಲ್ಲ ಬಲಹೀನತೆಗಳನ್ನು ಸಮರ್ಪಿಸಿರಿ. ಅವರ ಹೆಸರನ್ನು ಹೇಳಿ ಯೇಸುವಿಗೆ ಸಮರ್ಪಿಸಿರಿ. ಹಣಕ್ಕಾಗಿ ಮಾತ್ರ ನಿನ್ನನ್ನು ಉಪಯೋಗಿಸುವವರಾಗಿರಬಹುದು, ತಿನ್ನುವುದಕ್ಕಾಗಿ ಮಾತ್ರ ನಿನ್ನನ್ನು ಉಪಯೋಗಿಸುವವರಾಗಿರಬಹುದು, ಅವಶ್ಯಕತೆಗಾಗಿ ಮಾತ್ರ ಉಪಯೋಗಿಸುವವರಾಗಿರಬಹುದು, ದೈಹಿಕವಾಗಿ ಮಾತ್ರ ನೀವು ಉಪಯೋಗಿಸುವವರಾಗಿರಬಹುದು. ಸಮರ್ಪಿಸಿರಿ. ಮಾನಸಿಕವಾದ ಬಲಹೀನತೆ, ಪ್ರಾಪಂಚಿಕವಾದ ಬಲಹೀನತೆ, ದೈಹಿಕವಾದ ಬಲಹೀನತೆಯ ನಿಮಿತ್ತವಾಗಿ ನೀನು ಕಂಗಾಲಾಗಿರಬಹುದು. ಈಗ ನಿನ್ನ ಯೇಸು ನಿನ್ನ ಮುಂದೆ ಇದ್ದಾರೆ. ನಿನ್ನ ಯೇಸು ನಿನ್ನ ಮುಂದೆ ಇದ್ದಾರೆ. ನೀನು ಕುಳಿತಿರುವ ಜಾಗದಲ್ಲಿದ್ದಾರೆ. ಎರಡೂ ಕರಗಳನ್ನು ಅಗಲಿಸುತ್ತಾ ತನ್ನತ್ತ ಕರೆಯುತ್ತಿದ್ದಾರೆ. ನಿನ್ನನ್ನೇ ನೋಡುತ್ತಿದ್ದಾರೆ. ಅಂದು ಬಾರ್ತಿಮೇಯನು ಹುಟ್ಟುಕುರುಡರಾಗಿದ್ದ. ರಸ್ತೆಯ ಬದಿಯಲ್ಲಿ ಕುಳಿತುಕೊಂಡಿದ್ದ. ಯೇಸುವನ್ನು ಕಾಣಬೇಕೆಂಬ ಆಸೆ ಅವನಿಗಿತ್ತು. ಯೇಸುವನ್ನು ನೋಡಬೇಕೆಂಬ ಆಸೆ ಅವನಿಗಿತ್ತು. ಆದರೆ ಅವನು ಹುಟ್ಟುಕುರುಡನಾಗಿದ್ದ. ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಿದ್ದ. ಎಷ್ಟೋ ಸಾರಿ ಯೇಸು ಅವನ ಮುಂದೆ ಹಾದು ಹೋಗಿದ್ದರು. ಎಷ್ಟೋ ಬಾರಿ ಅವನು ಯೇಸುವನ್ನ ಕಾಣಲು ಇಷ್ಟಪಟ್ಟಿದ್ದರು. ಆದರೆ ಅಂದು ಇಷ್ಟಪಡುವಂತಷ್ಟು ಬೇರೆ ಯಾವ ದಿನ ಅವನು ಇಷ್ಟಪಟ್ಟಿರಲಿಲ್ಲ. ಅವನಿಗೆ ಒಂದು ಆಸೆ, ನಾನು ಯೇಸುವನ್ನ ನೋಡಬೇಕು ಎಂದು. ಕಾರಣ ಅವನು ಅಪೇಕ್ಷಿಸಿದ್ದು ಅವನ ಕಣ್ಣುಗಳನ್ನು. ಎಷ್ಟೋ ಅದ್ಭುತಗಳನ್ನು ಮಾಡುವ ಯೇಸುವಿನ ಮಹತ್ವವನ್ನು ಕೇಳಿದ ಬಾರ್ತಿಮೇಯನು, ನನ್ನನ್ನು ಯೇಸು ಗುಣಪಡಿಸುವರು, ನನ್ನ ಕಣ್ಣು ಕಾಣುವಂತೆ ಮಾಡುವರು ಎಂದು ವಿಶ್ವಾಸಿಸಿದ. ಒಂದು ದಿನ ಯೇಸು ಅವನ ಮುಂದೆ ಹೋದರು. ಒಂದು ದಿನ ಯೇಸು ಅವನ ಮುಂದೆ ಹೋಗುವರು. ಜನಜಂಗುಳಿಗಳು. ಪ್ರಿಯರೇ, ಇಂದು ನಾವು ಸಹ ಒಂದು ಕುರುಡರಾಗಿದ್ದೇವೆ. ಓ ಸಹೋದರ ಸಹೋದರಿ, ನೀನು ಒಂದು ಕುರುಡಿಯಾಗಿದ್ದೀಯಾ? ನಿನ್ನ ಬಲಹೀನತೆಗಳು ಯಾವುದೋ ನಿನ್ನನ್ನು ಕುರುಡುತನ ಮಾಡಿದೆ. ದೇವರನ್ನು ಕಾಣದಂತೆ ಕುರುಡುತನ ಮಾಡಿದೆ. ಪ್ರೀತಿಯನ್ನು ಅನುಭವಿಸದಂತೆ ಕುರುಡುತನ ಮಾಡಿದೆ. ಜವಾಬ್ದಾರಿಗಳನ್ನು ನಿರ್ವಹಿಸದಂತೆ ಕುರುಡುತನ ಮಾಡಿದೆ. ಪ್ರಾಪಂಚಿಕವಾದ ಸುಖಭೋಗಗಳು ನಿನ್ನನ್ನು ಕುರುಡುತನ ಮಾಡಿದೆ. ಹಠಮಾರಿತನಗಳು ನಿನ್ನನ್ನು ಕುರುಡುತನ ಮಾಡಿದೆ. ಕೆಟ್ಟತನಗಳು ನಿನ್ನನ್ನು ಕುರುಡುತನ ಮಾಡಿದೆ. ನಿನ್ನ ದ್ವೇಷ, ಮತ್ಸರ, ಅಸೂಯೆ, ಹಾಗೆತನಗಳು ನಿನ್ನನ್ನು ಕುರುಡುತನ ಮಾಡಿದೆ. ನೀನು ಸಹ ಯೇಸುವಲ್ಲಿ ದಿನಂಪ್ರತಿ ಪ್ರಾರ್ಥಿಸುತ್ತಾ ಇದ್ದೀಯ. ಯೇಸುವೇ 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 ಯೇಸುವೆ ಎಂದು ಒಂದೊಂದು ದಿನವೂ ನೀನು ಕೂಗಿ ಕರೆಯುತ್ತಾ ಇದ್ದೀಯ. ಯೇಸುವನ್ನು ಸಂಧಿಸಲು ನೀನು ಆತುರ ಪಡುತ್ತಾ ಇದ್ದೀಯಾ ಬಾರ್ತಿಮೇಯನಂತೆ. ಇಗೋ, ಇಂದು ನಿನ್ನ ಯೇಸು ನಿನ್ನ ಮುಂದೆ ಬರುವ ಸಮಯ. ನಿನ್ನ ಎದುರು ಹಾದು ಹೋಗುವ ಸಮಯ. ನಿನ್ನ ಕಣ್ಣುಗಳಲ್ಲಿ ಒಳ ಕಣ್ಣುಗಳನ್ನು ತೆರೆ. ಇಗೋ, ಆ ಬಾರ್ತಿಮೇಯನು ರಸ್ತೆಯ ಬದಲಿ ನಿಂತಿರುವುದನ್ನು, ಕುಳಿತಿರುವುದನ್ನು ನೋಡು. ನಿನ್ನ ಕಣ್ಣುಗಳನ್ನು ತೆರೆ, ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆ. ನನ್ನ ಸಹೋದರ ಸಹೋದರಿ, ಕಣ್ಣುಗಳನ್ನು ಮುಚ್ಚು, ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆ.
ಅದು ಹೇಗೆಯೇ ಕಾಣಿಸಬಹುದು ಬಾರ್ತಿಮಿಯೋಸನು ನಿಮ್ಮ ಕಣ್ಣಿಗೆ. ಇಗೋ ಬಾರ್ತಿಮಿಯೋಸನನ್ನು ನೋಡಿರಿ, ಅವನು ನಿಂತಿದ್ದಾನೆ, ಎಲ್ಲ ಕುಳಿತಿದ್ದಾನೆ. ಅವನ ಕೈಯಲ್ಲಿ ಒಂದು ಕೋಲಿದೆ, ಅವನ ಮೇಲೆ ಒಂದು ದುಪ್ಪಟವಿದೆ, ತಲೆಗೆ ಒಂದು ಬಟ್ಟೆಯನ್ನು ಸುತ್ತಿದ್ದಾನೆ, ಕೈಯಲ್ಲಿ ಒಂದು ಭಿಕ್ಷಾ ಪಾತ್ರವಿದೆ. ನೋಡಿ ಆ ಬಾರ್ತಿಮಿಯೋಸನನ್ನ. ನಡೆಯಲಾಗದೆ ತತ್ತರಿಸುತ್ತಾನೆ. ಯೇಸು ಆ ಬಾರ್ತಿಮಿಯೋಸನನ್ನು ನಿಮ್ಮ ಕಣ್ಣು ಮುಂದೆ ತರದಿದ್ದಾರೆ. ಈಗ ಅವನ ರೂಪವನ್ನು ನಿಮ್ಮ ಮುಂದೆ ಪ್ರಕಟಿಸಿದ್ದಾರೆ. ಯೇಸು ಹಾದು ಹೋಗುವ ಸಪ್ಪಳ ಅವನ ಕಣ್ಣಿಗೆ, ಕಿವಿಗೆ. ಯೇಸು ಹೋಗುತ್ತಾ ಇದ್ದಾರೆ, ಯೇಸು ಬರುತ್ತಾ ಇದ್ದಾರೆ ಎಂಬ ಶಬ್ದ ಅವನ ಕಿವಿಗಳಲ್ಲಿ ತಡಬರಿಸುತ್ತಾನೆ. ಯೇಸುವನ್ನು ನೋಡಬೇಕೆಂದು ಹಂಬಲಿಸುತ್ತಾನೆ. ಏನು ಮಾಡಬೇಕೆಂದು ಗೊತ್ತಿಲ್ಲ. ಯೇಸು ಬಳಿ ಕರೆದುಕೊಂಡು ಹೋಗಿ ಎಂದು ಅಕ್ಕಪಕ್ಕದಲ್ಲಿರೋರಿಗೆ ಹೇಳ್ತಾರೆ, ಯಾರಾದರೂ ನನಗೆ ಸಹಾಯ ಮಾಡಿ, ನನಗೆ ಯಾರಾದರೂ ಸಹಾಯ ಮಾಡಿ ಎಂಬುದಾಗಿ. ಯಾರು ಸಹಾಯ ಮಾಡುವುದಿಲ್ಲ. ಕುಳಿತುಕೋ, ನೀ ಕುಳಿತುಕೋ, ತೊಂದರೆ ಕೊಡಬೇಡ, ಕುಳಿತುಕೋ ಎಂದು ಗದರಿಸುತ್ತಾರೆ. ಹೋಗು ಆ ಕಡೆ, ಹೋಗು ಆಚೆ ಬದಿ ಎಂಬುದಾಗಿ ಹೇಳುತ್ತಾರೆ. ನೂಕಾಡುತ್ತಾರೆ. ಅವನಿರುವ ಸ್ಥಳವೂ ಅವನಿಗೆ ಗೊತ್ತಿಲ್ಲ, ಲೋಕ ಗೊತ್ತಿಲ್ಲ, ಪ್ರಕೃತಿ ಗೊತ್ತಿಲ್ಲ, ಆಕಾಶ ಹೇಗಿದೆ ಎಂದು ಗೊತ್ತಿಲ್ಲ, ಭೂಮಿ ಹೇಗಿದೆ ಗೊತ್ತಿಲ್ಲ, ತಿನ್ನುವ ಆಹಾರ ಹೇಗಿದೆ ಗೊತ್ತಿಲ್ಲ, ಉಡುವ ವಸ್ತ್ರ ಗೊತ್ತಿಲ್ಲ, ಬಣ್ಣ ಗೊತ್ತಿಲ್ಲ, ಆಕಾರಗಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಕತ್ತಲೆ ಮಾತ್ರ ಅವನ ಕಣ್ಣುಗಳು. ಯೇಸುವನ್ನು ಕೂಗುತ್ತಾನೆ, ಯೇಸುವೇ, ಯೇಸುವೇ, ದಾವೀದ ಪುತ್ರರೇ, ಕೂಗುತ್ತಾನೆ. ಜನರು ಅವನ ಬಾಯನ್ನು ಮುಚ್ಚಿಸುತ್ತಾನೆ. ಸುಮ್ಮನಿರು ಎಂದು ಹೇಳುತ್ತಾರೆ. ಯೇಸುವೇ, ನನ್ನ ಮೇಲೆ ಕರುಣೆ ತೋರಿರಿ ಎಂದು ಕೂಗುತ್ತಾನೆ. ಯೇಸು ಒಂದು ಕ್ಷಣ ನಿಲ್ಲುತ್ತಾರೆ. ಒಂದು ಕ್ಷಣ ಯೇಸು ಸ್ವಾಮಿ ನಿಲ್ಲುತ್ತಾರೆ. ಇವನ ವಿಶ್ವಾಸದ ಕೂಗು ಯೇಸುವಿನ ಕಿವಿಗಳಲ್ಲಿ ಬೀಳುತ್ತದೆ. ಯೇಸುವಿಗೆ ಅರಿವಾಯಿತು ಈ ಬಾರ್ತಿಮಿಯೋಸನ ವಿಶ್ವಾಸ. ಯೇಸು ನಿಂತರು. ಯೇಸುವಿಗೆ ಅರಿವಾಯಿತು ಬಾರ್ತಿಮಿಯೋಸನ ವಿಶ್ವಾಸ. ಅವನ ವಿಶ್ವಾಸದಲ್ಲಿ ಒಂದು ಶಕ್ತಿ ಇತ್ತು, ಅವನ ಶಬ್ದದಲ್ಲಿ ಒಂದು ಶಕ್ತಿ ಇತ್ತು, ಅವನ ಶಬ್ದದಲ್ಲಿ ಒಂದು ವಿಶ್ವಾಸವಿತ್ತು. ಆ ಶಬ್ದದಲ್ಲಿದ್ದಂಥ ವಿಶ್ವಾಸ ಯೇಸುವಿನ ಕಿವಿಗೆ ಬಿತ್ತು. ಯೇಸು ಅಲ್ಲೇ ನಿಂತರು. ಓ ನನ್ನ ಸಹೋದರ ಸಹೋದರಿ, ಈ ಕ್ಷಣ ನೀ ಕರೆಯುವಂತ ಶಬ್ದ, ನೀಗ ಯೇಸುವನ್ನು ಕೂಗುವಂತ ಆ ವಿಶ್ವಾಸ ನಿನ್ನ ಯೇಸುವಿಗೆ ಕೇಳುವಂತ ಸಮಯ. ಯೇಸುವಿಗೆ ನಿನ್ನ ಶಬ್ದವು ಕೇಳುವಂತ ಸಮಯವಾಗಿದೆ. ಕೂಗುದಿನ ಯೇಸುವನ್ನ, ಆ ಬಾರ್ತಿಮಿಯೋಸನಂತೆ ಕೂಗು ನಿನ್ನ ಯೇಸುವನ್ನ. ಯೇಸುವೇ, ಯೇಸುವೇ, ನನ್ನ ಮೇಲೆ ಕರುಣೆ ತೋರಿರಿ. ದಾವೀದ ಕುಮಾರರೇ, ನನ್ನ ಮೇಲೆ ಕರುಣೆ ತೋರಿರಿ. ಯೇಸುವೇ, ಯೇಸುವೇ, ನನ್ನ ಮೇಲೆ ಕರುಣೆ ತೋರಿರಿ. ಈ ನೂಕು ನುಗ್ಗಲಿನ ಜೀವಿತದ ಸಮಸ್ಯೆಗಳಲ್ಲಿ, ಗೊಂದಲಗಳಲ್ಲಿ ನಿನಗೆ ಪ್ರಾರ್ಥಿಸಲಾಗುತ್ತಾ ಇಲ್ಲ, ಸಂತೋಷಿಸಲಾಗುತ್ತಾ ಇಲ್ಲ. ಕುರುಡನಾಗಿದ್ದೀಯಾ, ಕುರುಡಿಯಾಗಿದ್ದೀಯಾ. ನಿನ್ನ ಜೀವನವನ್ನು ಮುನ್ನಡೆಸಲು ನಿನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ಕರಿ ನಿನ್ನ ಯೇಸುವನ್ನ. ಕರಿ ನನ್ನ ಸಹೋದರ ಸಹೋದರಿ. ಯೇಸು ನಿಲ್ಲುವರು, ನಿನ್ನ ಮುಂದೆ ನಿಲ್ಲುವರು, ಈ ಕ್ಷಣ ನಿಲ್ಲುವರು. ನಿನ್ನ ವಿಶ್ವಾಸದ ಕೂಗು ಯೇಸುವಿಗೆ ಕೇಳುವ ಸಮಯವಾಗಿದೆ. ನೀನು ನಿನಗಾಗಿ ಈ ದಿನ ಪ್ರಾರ್ಥಿಸುವ ಸಮಯವಾಗಿದೆ. ನೀನು ನಿನಗಾಗಿ ಹಂಬಲಿಸುವ ಕಾಲವಾಗಿದೆ.
ನಿನ್ನ ಯೇಸುವನ್ನು ಇಂದು ನೀನು ಸಂಧಿಸುವ ಕ್ಷಣವಾಗಿದೆ. ನಿನ್ನ ಕೌಟುಂಬಿಕವಾದ ಬಲಹೀನತೆ, ನಿನ್ನ ಆಧ್ಯಾತ್ಮಿಕವಾದ ಬಲಹೀನತೆ, ನಿನ್ನ ಪ್ರಾಪಂಚಿಕವಾದ ಬಲಹೀನತೆ, ನಿನ್ನ ದೈಹಿಕವಾದ ಬಲಹೀನತೆಗಳೆಲ್ಲವನ್ನು ಯೇಸುವಿಗೆ ಕೊಡು. ಯೇಸು ನಿಂತರು. ಅವನನ್ನು ನನ್ನ ಬಳಿ ಕರೆತನ್ನಿ ಎಂದು ಹೇಳಿದರು. ಇವನನ್ನು ನೋಡಿ ಯೇಸು ನಿನ್ನನ್ನು ಕರೆಯುತ್ತಾರೆ ಎಂದು ಹೇಳುವಾಗ ಇವನಿಗೆ ಸಂತೋಷವೇ ಸಂತೋಷ. ಯೇಸು ನಿನ್ನನ್ನು ಕರೆಯುತ್ತಾ ಇದ್ದಾರೆ ಎಂದು ಹೇಳುವಾಗ ಇವನಿಗೆ ಆನಂದವೇ ಆನಂದ. ತಡವರಿಸಿ ಕಣ್ಣು ಕಾಣದೆಯೇ ಅವನ ಕೈ ಹಿಡಿದು ನಡೆದು ಹೋಗುವವರನ್ನು ಬಿಡುತ್ತಲೇ ಅವನು ಅದಕ್ಕಿಂತ ಮುಂಚಿತವಾಗಿ ಹೆಜ್ಜೆ ಹಾಕಲು ಶುರು ಮಾಡಿದ. ಯೇಸುವಿನ ಮುಂದೆ ಹೋದ. ಯೇಸುವಿನ ಮುಂದೆ ಮೊಣಕಾಲುರಿದ, ಕಾಲುಗಳನ್ನು ಹಿಡಿದುಕೊಂಡ. ಪ್ರಭುವೇ, ರಬಿ 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 ಎಂದು ಕಾಲುಗಳನ್ನು ಹಿಡಿದುಕೊಂಡ. ಯೇಸು ಅವನನ್ನು ನೋಡಿದರು, ಆದರೆ ಅವನು ಅವರ ಯೇಸುವಿನ ವಸ್ತ್ರಗಳನ್ನು ಮಾತ್ರ ಅನುಭವಿಸಿದನು. ಯೇಸುವನ್ನು ನೋಡಲು ಅವನಿಂದ ಆಗಲಿಲ್ಲ. ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ಅಳುತ್ತಾನೆ. ಯೇಸುವೇ, ಯೇಸುವೇ, ನನ್ನ ಮೇಲೆ ಕರುಣೆ ತೋರಿ ಎಂಬ ಒಂದೇ ಒಂದು ಪದವನ್ನು ಬಿಟ್ಟರೆ ಬೇರೆ ಯಾವ ಪದವೂ ಅವನ ಬಾಯಿಂದ ಹೊರಡಲಿಲ್ಲ. ಯೇಸುವನ್ನು ಕರೆಯುತ್ತಾನೆ. ಯೇಸು ಕೇಳಿದರು ಅವನನ್ನ, ಬರ್ತಮಿಯೋಸನೇ, ನನ್ನಿಂದ ನಿನಗೇನಾಗಬೇಕು? ನನ್ನಿಂದ ನಿನಗೇನಾಗಬೇಕು? ಯೇಸು ಬರ್ತಮಿಯೋಸನ್ನು ಕೇಳುತ್ತಾ ಇದ್ದಾರೆ. ಅವನು ಕುರುಡನೆಂದು ಗೊತ್ತು, ಆದರೆ ಯೇಸು ಕೇಳುತ್ತಾ ಇದ್ದಾರೆ ಅವನ ಆಸೆಯನ್ನು ಅರಿಯಲು, ಅವನ ಆಕಾಂಕ್ಷೆಯನ್ನು ತಿಳಿಯಲು, ಅವನ ಮನಸ್ಸಿನ ಭಾವನೆಗಳನ್ನು ತಿಳಿಯಲು, ಪ್ರಾಪಂಚಿಕವಾಗಿ ಅವನ ಕೌಟುಂಬಿಕ ಜೀವಿತವಾಗಿ ಅವನನ್ನು ಹೆಸರಲ್ಲಿ ಕೇಳುತ್ತಾ ಇದ್ದಾರೆ. ನನ್ನಿಂದ ನಿನಗೇನಾಗಬೇಕು? ಯಾಕೆ ನಿನ್ನನ್ನು ಕೂಗ್ತಾ ಇದೆ? ಏನಾಗಬೇಕು ನಿನಗೆ ಎಂಬುದಾಗಿ. ಯೇಸುವಿಗೆ ಗೊತ್ತು, ಅವನು ಕುರುಡ ಎಂಬುದು ಗೊತ್ತು, ಹುಟ್ಟು ಕುರುಡ ಎಂದು ಗೊತ್ತು. ಆದರೂ ಯೇಸು ಕೇಳುತ್ತಾ ಇದ್ದಾರೆ, ನನ್ನಿಂದ ಏನಾಗಬೇಕು? ನನ್ನ ಸಹೋದರ ಸಹೋದರಿ, ಬರ್ತಮಿಯೋಸನ ಮುಂದೆ ನಿಂತ ಯೇಸು ನಿನ್ನ ಮುಂದೆ ನಿಂತಿದ್ದಾರೆ. Now your Lord Jesus Christ is standing in front of you. ஆண்டவர் உன் முன்பில் நிற்கின்ற நேரம் இது. Yes. Your Lord Jesus Christ is standing in front of you. Your Jesus is asking you. Yes. ಜಯಮಾಲಾ, ನನ್ನಿಂದ ನಿನಗೇನಾಗಬೇಕು? ಯೇಸು ಕೇಳ್ತಾ ಇದ್ದಾರೆ. ಪ್ರಭು, ನನ್ನಿಂದ ನಿನಗೇನಾಗಬೇಕು? ವಾಟ್ ಕ್ಯಾನ್ ಐ ಡು ಫಾರ್ ಯು ಪ್ರಭು? ಯೇಸು ಕೇಳ್ತಾ ಇದ್ದಾರೆ. ಓ ಜಾನ್ಸಿ, ವಾಟ್ ಕ್ಯಾನ್ ಐ ಡು ಫಾರ್ ಯು? ನಿನಗೇನು ಬೇಕು ಜಾನ್ಸಿ? ಯೇಸು ಕೇಳ್ತಾ ಇದ್ದಾರೆ. ಮೇರಿ, ವಾಟ್ ಕ್ಯಾನ್ ಐ ಡು ಫಾರ್ ಯು? ಕೇಳ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ. ಮಾಲಾ, ವಾಟ್ ಯು ವಾಂಟ್? ನಮಗೆ ತೇವೆ? ಕೇಳ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ. ಅನಿಲ್, ಓ ಅನಿಲ್, ನಿನಗೇನು ಬೇಕು? ನಿನಗೇನು ಬೇಕು? ನನ್ನಿಂದ ನಿನಗೇನು ಬೇಕೆಂದು ಕೇಳುತ್ತಾ ಇದ್ದಾರೆ. ಕೇಳ್ತಾ ಇದ್ದಾರೆ. ಜೋಕೀಮ್, ವಾಟ್ ಕ್ಯಾನ್ ಐ ಡು ಫಾರ್ ಯು? ನನ್ನಿಂದ ನಿನಗೇನು ಬೇಕು? ಕೇಳ್ತಾ ಇದ್ದಾರೆ. ಕೇಳಿಸುವನ್ನ. ಸಲತ್ ಮೇರಿ,
ನಿನಗೇನು ಬೇಕು? ನಾನೇನು ಮಾಡಬೇಕು? ಕೇಳ್ತಾ ಇದ್ದಾರೆ. ಯೇಸುವಿನಲ್ಲಿ ಮಾತನಾಡಿರಿ. ಸುಶೀಲಾ, ಮುಖೆನ್ನತೇವೆ. ಸುವಡಿವಾನ್, ನನ್ನ ಆಸೆ ಏನು? ಯೇಸು ಕೇಳ್ತಾ ಇದ್ದಾರೆ. ಬಿನಿ, ಓ ಬಿನಿ, ನಿನಗೇನಾಗಬೇಕು? ರಾಣಿ, ನಿನಗೇನಾಗಬೇಕು? ಸುವಡಿವಾನ್, ಯೇಸು ಕೇಳ್ತಾ ಇದ್ದಾರೆ. ಹೆಲೆನ್, ವಾಟ್ ಕೆನ್ ಐ ಡೂ ಫಾರ್ ಯು? ನಿನಗೇನು ಬೇಕು? ಕೇಳ್ತಾ ಇದ್ದಾರೆ. ಜೂಲಿಯನ, ನಿನಗೇನು ಬೇಕು? ನನ್ನಿಂದ ನಿನಗೇನಾಗಬೇಕು? ಓಜಸ್ಸಿಂತ ಏನಾಗಬೇಕು? ಜೋಸೆಫ್, ನನ್ನಿಂದ ನಿನಗೇನಾಗಬೇಕು? ಯೇಸು ಕೇಳುತ್ತಾ ಇದ್ದಾರೆ ನಿಮ್ಮನ್ನ, ನನ್ನಿಂದ ಏನಾಗಬೇಕು? ಏನು ಬೇಕು ನಿನಗೆ ಎಂದು ಕೇಳುತ್ತಾ ಇದ್ದಾರೆ. ಯೇಸುವಿನೊಡನೆ ಮಾತನಾಡು. ಯೇಸುವಿಗೆ ಗೊತ್ತು, ನಮ್ಮೆಲ್ಲರ ಕುರುಡುತನ ಗೊತ್ತು. ಆದರೆ ಯೇಸು ಕೇಳುತ್ತಾ ಇದ್ದಾರೆ, ನಿನಗೇನು ಬೇಕು? ನಾನೇನು ಮಾಡಬೇಕು? ಯೇಸುವಿನೊಡನೆ ಮಾತನಾಡು ನನ್ನ ಸಹೋದರ ಸಹೋದರಿ. ನಿನ್ನೆಲ್ಲ ಭಾವನೆಗಳನ್ನ, ನಿನ್ನೆಲ್ಲ ಬಲಹೀನತೆಗಳನ್ನ ತುಂಬಿಸಿ ನಿನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವೆ. ಓಪನ್ ಯುವರ್ ಮೌತ್, ಓಪನ್ ಯುವರ್ ಹಾರ್ಟ್. ನಿನ್ನ ಹೃದಯವನ್ನು ತೆರೆ, ನಿನ್ನ ಬಾಯಿನ ತೆರೆ. ಮಾತನಾಡು, ನಿನ್ನ ಯೇಸುವಿನೊಂದಿಗೆ ಮಾತನಾಡುವ ಸಮಯವಿದು. Now you're talking with God. ಮಾತನಾಡಿ ಪ್ರಿಯರೇ, ಮಾತನಾಡಿ. ಪ್ರಾರ್ಥನೆಯೇ ಮಾತನಾಡುವಿಕೆ. ಕೇಳಿ ಯೇಸುವನೇ, ಕೇಳು ನನ್ನ ಸಹೋದರ ಸಹೋದರಿ. ನೀನು ಎಲ್ಲೇ ಇರಬಹುದು, ಯಾವ ಊರಿನಲ್ಲಿ, ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕು ಹೋಬಳಿಯಲ್ಲಿ, ಎಲ್ಲಿ ಇರಬಹುದು. ಈ ಕ್ಷಣ ನಿನ್ನೊಡನೆ ಯೇಸು ಮಾತನಾಡುತ್ತಾ ಇದ್ದಾರೆ. ಸ್ಟನಿ, ಕೇಳು, ನಿನಗೇನು ಬೇಕು? ಕೇಳು, ಕೇಳು. ಯೇಸುವನ್ನು ಕೇಳು. ಬೆರ್ನಾರ್ಡ್, ಕೇಳು ನೀನು. ಕೇಳುತ್ತಾ ಇದ್ದಾರೆ. ಪೀಟರ್, ಕೇಳು ಯೇಸುವನ್ನ. ಮಾತನಾಡು. ಯೇಸು ನಿಮ್ಮ ಮುಂದೆ ಇದ್ದಾರೆ. ಮಾತನಾಡಿ ಪ್ರಿಯರೇ, ಪ್ರಾರ್ಥಿಸಿ ಪ್ರಿಯರೇ. ನಿಮ್ಮ ತುಟಿಗಳನ್ನು ತೆರೆದು ಪ್ರಾರ್ಥಿಸಿ, ನಿಮ್ಮ ಬಲಹೀನತೆಗಳನ್ನು ಯೇಸುವಿಗೆ ಸಮರ್ಪಿಸಿ ಪ್ರಾರ್ಥಿಸುವ ಸಮಯವಾಗಿದೆ. ಈ ಕ್ಷಣ ನೀವು ಯೇಸುವಿನ ಮುಂದೆ ನಿಂತಿದ್ದೀರಿ. ಯೇಸು ನಿಮ್ಮ ಮುಂದೆ ಇದ್ದಾರೆ. ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ, ಬಾಯಿ ತೆರೆದು ಪ್ರಾರ್ಥಿಸಿರಿ. ಒಬ್ಬೊಬ್ಬರ ಹಾಗೆ ಯೇಸುವಿನೊಡನೆ ಮಾತನಾಡಿರಿ. ಸಮಯ ನಿಗದಿಯೊಂದಿಗೆ ನಿಮ್ಮ ಭಾವನೆಗಳನ್ನು, ಭಾರಗಳನ್ನು, ಬಲಹೀನತೆಗಳನ್ನು ಯೇಸುವಿಗೆ ಸಮರ್ಪಿಸಿಕೊಳ್ಳಿರಿ. ಸಮರ್ಪಣೆಯ ಪ್ರಾರ್ಥನೆಯೊಂದಿಗೆ ಯೇಸುವಿನ ಪ್ರಶ್ನೆಗೆ ಸದುತ್ತರವನ್ನು ಕೊಡಿರಿ. ನನ್ನಿಂದ ನನಗೇನಾಗಬೇಕು? ಪ್ರಾರ್ಥಿಸಿರಿ.
ಅಪ್ಪ ತಂದೆ ಸ್ತೋತ್ರ ಸ್ವಾಮಿ, ವಂದನೆ ರಾಜ್ಯ, ಆರಾಧನೆ ಇದೆ. ಈ ಸುಂದರವಾದ ದಿನದಲ್ಲಿ ಸ್ವಾಮಿ ನನ್ನ ಹೆಸರಿಡಿದು ಕರೆದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ದೇವ, ನನ್ನ ಎಲ್ಲ ಬಲಹೀನತೆಗಳನ್ನು ಸ್ವಾಮಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ ದೇವ. ಈ ದಿನದಲ್ಲಿ ಸ್ವಾಮಿ ನೀವು ನನ್ನನ್ನು ಆರಿಸಿಕೊಂಡು ಹೆಸರಿಡಿದು ಕರೆದಿದ್ದೀರ ಸ್ವಾಮಿ. ನನ್ನಿಂದ ನಿನಗೆ ಏನಾಗಬೇಕು ಎಂದು ಕೇಳಿದಿರ ರಾಜ್ಯ. ಅಪ್ಪ, ಆ ಪಾರ್ಥಿವ ಮನಂತೆ ಸ್ವಾಮಿ ನಾವೇನ ಪಡೆಯದೆ ಅಂಗಲಾಚಿ ಪ್ರಾರ್ಥಿಸುತ್ತಿದ್ದೇನೆ ದೇವ. ಒಮ್ಮೆ ನಿನ್ನನ್ನು ನೋಡಬೇಕು ಸ್ವಾಮಿ. ಅಪ್ಪ, ನಾವು ಕಣ್ಣಿದ್ದು ಸ್ವಾಮಿ ಕುರುಡರಂತೆ ಜೀವಿಸುತ್ತಿದ್ದೇವೆ ದೇವ. ಭೌತಿಕ ಜೀವಿತದಿಂದ, ಮಕ್ಕಳಿಂದ, ಪತಿಯಿಂದ, ನೆರೆಯವರಿಂದ ಸ್ವಾಮಿ ಬಂದೆಲ್ಲ ಒಂದು ರೀತಿಯಲ್ಲಿ ಮನನೊಂದು ಜೀವಿಸುತ್ತಿದ್ದೇನೆ ಸ್ವಾಮಿ. ನನ್ನ ಮೇಲೆ ಕರುಣೆ ತೋರು ದೇವ. ನನ್ನ ಮೇಲೆ ಬೇಕು ಸ್ವಾಮಿ. ನಾನು ನಿನ್ನವಳಲ್ಲವೇ ಸ್ವಾಮಿ, ನೀನು ನನ್ನನಲ್ಲವೇ ದೇವ. ನನ್ನ ಮೇಲೆ ಕರುಣೆ ತೋರು ಸ್ವಾಮಿ. ಅಪಾಯಿಸಿದೆ ನನ್ನ ನಿನ್ನ ಹೆಸರಿಡಿದು ಕರೆದಿದ್ದೀರ ರಾಜ್ಯ. ಅಪ್ಪ, ನಾನು ನಿನ್ನ ನೋಡಬೇಕು, ನಿನ್ನ ವಾಕ್ಯವನ್ನು ಸಾರಬೇಕು ಸ್ವಾಮಿ. ಅಪ್ಪ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದಂತ ಒಂದೊಂದು ಕ್ಷಣಗಳಿಗಾಗಿ ಸಮಯ ಹಾಕಿದ್ದೇನೆ ದೇವ. ನನ್ನ ಮೇಲೆ ಕರುಣೆ ತೋರು ಸ್ವಾಮಿ. ಬನ್ನಿ ಯೇಸುವೆ, ಈ ಬೆಳಗಿನ ಸಮಯದಲ್ಲಿ ಬನ್ನಿ ದೇವ. ಪ್ರಾಪಂಚಿಕವಾಗಿಯೂ ಮಾನಸಿಕವಾಗಿಯೂ ದೈವಿಕವಾಗಿಯೂ ಸ್ವಾಮಿ ನಾನು ಮನನೊಂದಿದ್ದೇನೆ ದೇವ. ಸಾಕು ಸ್ವಾಮಿ, ಈ ಲೋಕದ ಜಂಜಾಟಗಳು, ಕ್ಷಣಸುಖಗಳು ಸಾಕು ದೇವ. ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ನನ್ನನ್ನು ಆರಿಸಿಕೊಳ್ಳಿ ಸ್ವಾಮಿ. ಅಪ್ಪ, ನಾನು ಒಮ್ಮೆ ನಿನ್ನನ್ನು ನೋಡಿ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಸ್ವಾಮಿ ಸದಾ ಸವಿಯುವಂತೆ, ನಿನ್ನ ವಾಕ್ಯವನ್ನು ಸವಿಯುವಂತ ಮಗಳಾಗಿ ನನ್ನನ್ನು ಮಾರ್ಪಡಿಸು ಸ್ವಾಮಿ. ನನ್ನಿಂದ ಅನೇಕರಿಗೆ ನೋವಾಗಿರಬಹುದು ಸ್ವಾಮಿ, ನನ್ನನ್ನು ಸಲ್ಲಿಸು ದೇವ. ಸ್ವಾಮಿ, ನನ್ನ ಬಲಹೀನತೆಗಳನ್ನು ನೀನು ತೆಗೆದು ಹಾಕುವಂತ ದೇವರು ಸ್ವಾಮಿ. ನಿನ್ನ ಒಂದು ದೊಡ್ಡ ರಕ್ತದಿಂದ ಸ್ವಾಮಿ ನನ್ನನ್ನು ಬಲಪಡಿಸಿ ಅಪ್ಪ, ನಿನ್ನ ವಿಶ್ವಾಸವನ್ನು ಮುನ್ನಡೆಸಿರಿ ಎಂದು ಪವಿತ್ರಾತ್ಮರ ಅಭಿಷೇಕತೆ ತುಂಬಿಕೊಡುವಂತೆ ನನ್ನನ್ನು ಮಾರ್ಪಡಿಸಿರಿ ಸ್ವಾಮಿ. ಈ ದಿನದಲ್ಲಿ ನನ್ನನ್ನೇ, ನನ್ನ ಕುಟುಂಬವನ್ನೇ ಸ್ವಾಮಿ ನಿನಗೆ ಸಾರೇರಿಸಿ ಪ್ರಾರ್ಥಿಸುತ್ತಿದ್ದೇನೆ ದೇವ. ನನ್ನ ಸನ್ನಿಧಿ, ನನ್ನನ್ನು ಪ್ರೀತಿಸು ಸ್ವಾಮಿ. ಅಪ್ಪ, ನಿನ್ನ ಮುತ್ತಿದ್ದು ನಿನ್ನನ್ನು ಪ್ರೀತಿಸುವಂತ ಮಗಳಾಗಿ ನನ್ನನ್ನು ಮಾರ್ಪಡಿಸಿ ಎಂದು ಪ್ರಾರ್ಥಿಸುತ್ತೇನೆ ನನ್ನ ಜೀವಗಳ ಒಡೆಯನ್ನೇ. ಆಮೇಲೆ ಸ್ತೋತ್ರ. ಅಪ್ಪ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನೀನು ನನ್ನನ್ನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ ರಾಜ. ನನ್ನನ್ನು ಹೆಸರಿಡಿದು ಕರೆದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ಲಕ್ಷಾಂತರ ಜನರ ಮಧ್ಯೆ ನನ್ನನ್ನು ಹೆಸರಿಸಿದ್ದಲ್ಲ, ಅದಕ್ಕಾಗಿ ಸ್ತೋತ್ರ ರಾಜ. ನನ್ನನ್ನು ಕೂಗಿ ಕರೆದಕ್ಕಾಗಿ ನನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ನೀನು ನನ್ನನ್ನೇ ನೋಡುತ್ತಿರುವುದಕ್ಕಾಗಿ ಸ್ತೋತ್ರ. ನನ್ನ ಬಲಹೀನತೆಯನ್ನು ನೀನು ನೋಡುತ್ತಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ನನ್ನ ಎಲ್ಲಾ ಬಲಹೀನತೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಕಾದು ರಕ್ಷಿಸಿರಿ, ನನ್ನನ್ನು ಕೈ ಹಿಡಿದು ನಡೆಸಿರಿ. ಅಪ್ಪ, ನೀನು ನನ್ನ ದೇವನ, ನೀನೇ ನನಗೆ ಸರ್ವವೂ ರಾಜ. ಅಪ್ಪ ತಂದೆಯೇ, ಮುನ್ನಡೆಸಿರಿ, ನಿನ್ನ ಸತ್ಯದ ಪಥವನ್ನು ನನ್ನ ಮುನ್ನಡೆಸಿರಿ. ನನ್ನ ಚಿಂತೆಗಳು, ಭಾರಗಳನ್ನು, ನೋವು ಸ್ವಾಮಿ ನಿನ್ನ ಕಣ್ಣುಗಳಿಗೆ ಸಮರ್ಪಿಸುವಾಗ ಈ ಕ್ಷಣದಲ್ಲೇ ಸ್ವಾಮಿ ನಿನ್ನ ನಾಮದಿಂದ ಎಲ್ಲಾ ಬಲಹೀನತೆಗಳು ನೀಗಿ ಹೋಗಲಿ ರಾಜ. ನನ್ನನ್ನು ನಿನ್ನಂತೆಯೇ ಮಾರ್ಪಡಿಸು ರಾಜ. ಯಾವುದೇ ಕಲ್ಮಶಗಳಿಲ್ಲದ ಹೃದಯದಂತೆ ಸ್ವಾಮಿ ನನ್ನನ್ನು ಮಾರ್ಪಡಿಸು ರಾಜ. ನನಗಾಗುತ್ತಿರುವ ನೋವುಗಳನ್ನು ರಾಜ ಈಗಲೇ ನಿನ್ನ ರಕ್ತದಿಂದ ಶುದ್ಧೀಕರಿಸು ರಾಜ. ಅಪ್ಪ, ನನ್ನಂತೆ ನೋವಿನಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರ ಮೇಲೆ ಕರುಣೆಯಾಗಿರು ರಾಜ. ನನ್ನ ಸ್ವರ್ಗೀಯ ಪ್ರತಿಯೊಬ್ಬ ಸದಸ್ಯರನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ.
ಅವರೂ ಸಹ ಅಂತೆಯೇ ಅನೇಕ ಬಲಹೀನತೆಗಳಿಂದ ನರಳುತ್ತಿದ್ದಾರೆ. ಅವರೆಲ್ಲರ ಬಲಹೀನತೆಗಳನ್ನು ನಿನ್ನ ಕರೆಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ನೀನು ನನ್ನ ಕುಟುಂಬದಲ್ಲಿ ಇರೋ ರಾಜ್ಯ, ನನ್ನ ಕುಟುಂಬದ ಯಜಮಾನನಾಗಿ ಇರೋ ರಾಜ್ಯ. ನನ್ನ ದುಷ್ಟ ಶಕ್ತಿಯ ಬಂಧನಕ್ಕೆ ಬಿಡುವಾಗದಂತೆ ನನ್ನನ್ನು ಕಾದು ರಕ್ಷಿಸು ರಾಜ. ನನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಅಪ್ಪ ತಂದೆಯೇ, ಯೇಸುವೇ ಎಂದು ಕರೆಯುವಾಗ ಎಲ್ಲ ಬಲಹೀನತೆಗಳು ನೀಗಿ ಹೋಗಲಿ ರಾಜ. ಅಪ್ಪ ತಂದೆಯೇ, ಸದಾ ನಿನ್ನ ಮಗಳಾಗಿ ಜೀವಿಸುವಂತ ಸೌಭಾಗ್ಯ ನನಗೆ ದಯಪಾಲಿಸಿರಿ. ಸ್ವಾಮಿ ನಿನ್ನ ಕರೆಗಳು ನಾನು ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇನೆ. ಅಪ್ಪ ತಂದೆಯೇ, ನನ್ನ ಮೇಲೆ ಕರುಣೆಯಾಗಿರಿ, ನನ್ನ ಕುಟುಂಬದಲ್ಲಿ ಕರುಣೆಯಾಗಿರಿ ಎಂದು ಪಿತಾಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೆನ್. ರಾಜಾದಿರಾಜನ ಸ್ತೋತ್ರ, ಅಪ್ಪ ನೀ ಬೆಳೆದಿನ ಯಾವುದನ್ನು ಅಪ್ಪ ನಾವು ನಿಮ್ಮನ್ನು ಕುರಿತು ಪ್ರಾರ್ಥಿಸಿ ಈ ಸೌಭಾಗ್ಯ ನಮಗೆ ನೀಡಿದೆ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಅಪ್ಪ. ಅನೇಕ ಕ್ಲೇಶಗಳು, ಅನೇಕ ಕಣ್ಣೀರುಗಳು ಅಪ್ಪ, ನಮ್ಮಿಂದ ಸಹಿಸಲಾಗದ ಭಾರಗಳು ಹೃದಯದಲ್ಲಿ ಉಂಟಾಗುತ್ತದೆ. ಯಾರನ್ನು ಎಣಿಸಲದಂತ ಸ್ವಾಮಿ, ರೋಗಗಳು ಸ್ವಾಮಿ, ನಿಮ್ಮನ್ನು ಕೂಡಿಸಿದ ದೇವರೇ, ತಂದೆಯೇ, ನನ್ನ ದೇವರೇ, ನಮಗೆ ಯಾರು ತಡೆಯಿದ್ದಾರೆ ಸ್ವಾಮಿ? ನಮ್ಮ ಭಾರವನ್ನೇ ನೀವು ಬಂದಿದ್ದೀರ. ನಾವು ನಿನ್ನ ಏನಕ್ಕೆ ಕೇಳಲು ನೀವು ಒಪ್ಪದೆ ಸ್ವಾಮಿ. ನಮಗೆ ನನ್ನ ಕುಟುಂಬದ ಅರಿತಿರುವ ದೇವರು ನೀವು ಒಪ್ಪದೆ ಸ್ವಾಮಿ. ನಿನ್ನ ಮುಂದೆ ಕುರಿತು ನನ್ನ ನೋವುಗಳನ್ನು ಅಪ್ಪ ನಿಮ್ಮ ಪಾದಕ್ಕೆ ಒಪ್ಪಿಸುತ್ತದೆ ಸ್ವಾಮಿ. ಅಪ್ಪ, ನನ್ನ ಭುಜವನ್ನು ಹಿಡಿದು ಮೇಲಕ್ಕೆತ್ತುವ ದೇವರು ನೀವು ಒಪ್ಪಿಸುತ್ತದೆ ಸ್ವಾಮಿ. ಸತೆ ನನ್ನ ನೋವುಗಳನ್ನು ನೋಡಿ ಸ್ವಾಮಿ, ನನ್ನ ಪಾದಗಳನ್ನು ಸೇರಿಸಿ ಅಪ್ಪ. ನನ್ನ ಮಕ್ಕಳ ಜೀವಿತದಲ್ಲಿ ಬಂದಿರುತ್ತದೆ. ಅವರು ನಿಮ್ಮನ್ನು ಅರಿಯಬೇಕು ಸ್ವಾಮಿ. ತೆರೆಯಬೇಕು ಸ್ವಾಮಿ. ನಮ್ಮ ನೋಡಬೇಕು ಸ್ವಾಮಿ. ದೇವರನ್ನು ಅರಿಯಬೇಕು ಸ್ವಾಮಿ. ನಿನ್ನ ಪ್ರೀತಿಯನ್ನು ಅಪ್ಪ, ನಿನ್ನ ಕರುಣೆಯನ್ನು ದೇವರು ನೋಡಬೇಕು ಸ್ವಾಮಿ. ಅಪ್ಪ, ನಮ್ಮೇನು ಸಾಧ್ಯನಪ್ಪ, ಎಲ್ಲ ನಿನ್ನಿಂದ ಮಾತ್ರ ಸಾಧ್ಯ ಇರ್ತದೆ. ಎಲ್ಲ ಬಲಹೀನನ್ನು ಹೋಗಲಾಡಿಸಲು ಸ್ವಾಮಿ ನೀವು ಬಂದಿರ್ತದೆ ಸ್ವಾಮಿ. ಅಪ್ಪ, ಈ ಲೋಕದಲ್ಲಿ ಮುಳುಗಿ ಸ್ವಾಮಿ ಅಪ್ಪ ನಿಮ್ಮನ್ನು ಕರೆದುಕೊಂಡು ಅಪ್ಪ ನಿಮ್ಮಿಂದ ದೂರ ಸವಿಯುತ್ತಾರೆ ಸ್ವಾಮಿ. ಅಪ್ಪ, ಆ ಮಕ್ಕಳ ಮೇಲೆ ಕರುಣಿಸಿದೆಯಪ್ಪ. ಅಪ್ಪ, ನಿನ್ನ ರಾಜ್ಯಕ್ಕೆ ಇಷ್ಟಪಟ್ಟುಕೊಳ್ಳುವ ಮಕ್ಕಳಾಗುವಂತೆ ಮಾರ್ಪಡಿಸಿ ಸ್ವಾಮಿ. ಅಪ್ಪ, ನೀವು ಹೇಳಿದರೆ ನನ್ನ ಬಳಿ ಬಂದಿದ್ದವರಿಗೆ ಎಂದಿಗೂ ನಾನು ಹೋಗೋದಿಲ್ಲ ಸ್ವಾಮಿ. ಅಪ್ಪ, ನಿಮ್ಮೊಟ್ಟಿಗೆ ಸದಾ ಬೆಳೆಯುವ ಮಕ್ಕಳಾಗುವಂತೆ ನಮ್ಮನ್ನು ಮಾರ್ಪಡಿಸಿ ಸ್ವಾಮಿ. ಅಪ್ಪ ತಂದೆ, ನನ್ನನ್ನು ಸ್ವಾಮಿ, ನನ್ನ ನೋವನ್ನು ಸ್ವಾಮಿ ನೀಗಿದೆಯಪ್ಪ. ತಂದೆಯೇ, ಈ ಕುಟುಂಬದ ಯಜಮಾನನಾಗಿ ನೀವು ಬಂದಿದ್ದೀರ ಸ್ವಾಮಿ. ಅಪ್ಪ, ಎಲ್ಲ ನನ್ನ ಭಾರ ನೋವುಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸಿಕೊಳ್ಳುತ್ತಾ ಪಿತಾ ಸುತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥನೆ
ಜೀವನ ಪಡೆಯದೆ. ಆಮೆನ್. 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 ಯೇಸುವೆ, ಸ್ತೋತ್ರ ರಾಜ, ಒಂದನೇ ರಾಜ, ಆರಾಧನೆ ರಾಜ. ಅಪ್ಪ ಯೇಸುವೆ, ನಮ್ಮ ಬಲಹೀನತೆಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನನ್ನ ಮೇಲೆ ದಯೆ ತೋರಿ ಸ್ವಾಮಿ. ನಂದು ಬಲಹೀನತೆಯನ್ನು ನಿನ್ನ ಪಾದಚಾರಣಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ, ನನ್ನ ಬಲಹೀನತೆಗಳು ಗೊತ್ತು ಸ್ವಾಮಿ. ಅಪ್ಪ, ನಾನು ಹೇಳಲು ಮತ್ತೊಂದು ಹೇಳಲು ಬೇಕಾಗಿಲ್ಲ ಸ್ವಾಮಿ. ನನ್ನ ಬಲಹೀನತೆಗಳು ಪ್ರತಿಯೊಂದು ನಿನ್ನ ಅರಿವಿದೆ ಸ್ವಾಮಿ. ನೀನು ನೋಡಿದ್ದೀಯ, ನೀನು ಕಂಡಿದ್ದೀಯ ಸ್ವಾಮಿ. ನನ್ನ ಬಲಹೀನತೆಗಳನ್ನು ನನ್ನಿಂದ ತೆಗೆದು ಹಾಕು ಸ್ವಾಮಿ. ನಿನ್ನ ಮಗಳಾಗಿ ತೀರಿಸುವ ಭಾಗ್ಯವನ್ನು ಕರುಣಿಸುತ್ತಾರೆ. ಅಪ್ಪ, ಬಂಟಿಯಾಗಿರುವಾಗ ನಾನು ಯಾವಾಗಲೂ ಏಸಪ್ಪ ಏಸಪ್ಪಂದೇ ಕರೆಯುತ್ತೇನೆ ಸ್ವಾಮಿ. ದುಃಖ ಇದ್ದಾಗಲೂ ಏಸಪ್ಪ ಅಂತೇನೆ, ಸಂತೋಷ ಇರುವಾಗಲೂ ಏಸಪ್ಪನೆಂದು ಕರೆಯುತ್ತೇನೆ. ನೀನೊಬ್ಬನೇ ಸ್ವಾಮಿ ನನಗೆ ಸರ್ವಸ್ವ. ನಿನ್ನನ್ನು ಬಿಟ್ಟರೆ ಯಾರಿಲ್ಲ ಸ್ವಾಮಿ ಪ್ರಪಂಚದಲ್ಲಿ. ಅಪ್ಪ, ನನ್ನನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನನ್ನ ಮೇಲೆ ದಯೆ ತೋರಿ ಸ್ವಾಮಿ, ಕೃಪೆ ತೋರಿ ಸ್ವಾಮಿ. ಪಾಪಿ ಮಗಳು ನಿನ್ನ ಮುಂದೆ ನಿಂತಿದ್ದೇನೆ ಸ್ವಾಮಿ. ಅಪ್ಪ, ಈ ದಿನ ನಿನ್ನ ಮುಂದೆ ನನ್ನ ಮನೆಯಲ್ಲಿ ಮಟ್ಟಿ ಊರಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನನ್ನನ್ನು ಆಶೀರ್ವದಿಸುತ್ತೇನೆ, ನನ್ನ ಮೇಲೆ ದಯೆ ತೋರುತ್ತೇನೆ. ಅಪ್ಪ, ನನ್ನ ಹೆಸರನ್ನು ಕರೆದಿದ್ದೀಯ ಶಿಲಾ ಎಂದು ನೀನು ನಿನ್ನ ಕರೆದ ತಕ್ಷಣ ನನ್ನ ಮೈಯೆಲ್ಲ ರೋಮಾಂಚನವಾಯಿತು ತಂದೆ. ಅಪ್ಪ, ಇದೇ ಸಾಕ್ಷಿ ಸ್ವಾಮಿ ನನಗೆ. ಅಪ್ಪ ಯೇಸುವೇ, ನನ್ನನ್ನು ಬಿಟ್ಟು ಹೋಗಬೇಡ ಸ್ವಾಮಿ. ನನಗೆ ನೋವು ಇದೆ ಸ್ವಾಮಿ. ಅದು ನೀನೊಬ್ಬನಲ್ಲಿ ಮಾತ್ರ ಹೇಳಿಕೊಳ್ಳಲು ಸಾಧ್ಯ ಸ್ವಾಮಿ. ನೀನೇ ನನಗೆ ಸರ್ವಸ್ವ ಇರ್ತದೆ. ನಿನ್ನನ್ನು ಬಿಟ್ಟರೆ ಯಾರಿಲ್ಲ ಸ್ವಾಮಿ. ಅಪ್ಪ, ನನ್ನನ್ನು ಆಶೀರ್ವದಿಸು ಸ್ವಾಮಿ. ನನ್ನ ಬಲಹೀನತೆಗಳನ್ನು ತೆಗೆದು ಹಾಕು ಸ್ವಾಮಿ. ನನ್ನನ್ನು ನಿನ್ನಿಂದ ದೂರ ಮಾಡಬೇಡ ಸ್ವಾಮಿ. ನಿನ್ನ ಮಾರ್ಗದಲ್ಲಿ ನಡೆಯುವ ಭಾಗ್ಯವನ್ನು ಕರುಣಿಸುತ್ತದೆ. ಯೇಸುವೇ, 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 ನನ್ನ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ, ಆ ದಿನದಲ್ಲಿ ಕರೆದಂತ ಜನಾಂಗಗಳು, ಎಷ್ಟೋ ಜನಾಂಗಗಳು ಯೇಸುವೇ ಯೇಸುವೇ ಎಂದು ಕೂಗುತ್ತಿದ್ದರು. ಹಾಗೆ ನಾನು ನಿನ್ನ ಮುಂದೆ ಬಂಡಿಯೂರಿ ಕೂಗುತ್ತಿದ್ದೇನೆ ಸ್ವಾಮಿ. ನನ್ನ ಮೇಲೆ ದಯೆ ತೋರು ಸ್ವಾಮಿ. ನನ್ನನ್ನು ಆಶೀರ್ವದಿಸು ಸ್ವಾಮಿ. ನನ್ನಿಂದ ನೀನು ದೂರ ತಳ್ಳಬೇಡ ಸ್ವಾಮಿ. ಪಾಪಿ ಮಗಳು ಸ್ವಾಮಿ. ಪಾಪದಿಂದ ಬಂಡಿಯೂರಿದ್ದೇನೆ ಸ್ವಾಮಿ. ಅಪ್ಪ, ತಂದೆ ಇವಾಗ ನಾನು ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನ ಅಭ್ಯರ್ಥಿಕೊಳ್ಳಲಿ ಸ್ವಾಮಿ. ನೀನು ಏನಾದರೂ ಸರ್ವಸ್ವ ಸ್ವಾಮಿ. ಅಪ್ಪ, ಒಮ್ಮೊಮ್ಮೆ ಒಬ್ಬರೇ ಆಗಿರುವಾಗ ನನಗೆ ಭಯ ಬರುವಾಗ ನಿನ್ನನ್ನು ಬಿಟ್ಟರೆ ಯಾರನ್ನು ನನಗೆ ಕರೆಯಲು ಆಗುತ್ತಿಲ್ಲ ಸ್ವಾಮಿ. ಏಸಪ್ಪ, ಏಸಪ್ಪ, ಎಷ್ಟೋ ಸಮಯ ನಿನ್ನವಾಗಿ ಕರೆಯುವುದು ಸ್ವಾಮಿ. ಆದರೂ ನಿನ್ನ ಮಂದೆಯೇ ದೇವರಿಗೆ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನನ್ನ ಬಲಹೀನತೆಗಳನ್ನು ತೆಗೆದು ಹಾಕು ಸ್ವಾಮಿ. ನಿನ್ನ ಮುಂದೆ ಇದ್ದು ನಿನ್ನನ್ನೇ ಕರೆದುಕೊಂಡು ಈ ಭೂಲೋಕದಲ್ಲಿ ನಿನ್ನನ್ನು ಇರುವವರೆಗೂ ನಿನಗೆ ಸಾಕ್ಷಿಯಾಗಿ ಬಾಳುವಂತ ಮಗಳನ್ನಾಗಿ ಮಾಡು ಸ್ವಾಮಿ. ಅಪ್ಪ, ಬಲಹೀನತೆಗಳಿರುವ ಮಕ್ಕಳನ್ನು ನಿನ್ನ ಪಾದಚಾರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಜ್ಞಾನವಿಲ್ಲದೆ, ಬುದ್ಧಿ ಇಲ್ಲದೆ ಈ ಬಲಹೀನತೆಗಳನ್ನ ನಿನ್ನನ್ನು ಬಿಟ್ಟು ದೂರ ಹೋಗಿರುತ್ತಾರೆ ಸ್ವಾಮಿ. ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ, ನಿನ್ನನ್ನು ಬಿಟ್ಟು ಬಲಹೀನತೆಗಳಿಂದ ದೂರ ಹೋದ ಮಕ್ಕಳನ್ನು ನಿನ್ನ ಹತ್ತಿರಕ್ಕೆ ಸೆಳೆದು ಸ್ವಾಮಿ. ಅವರ ಮೇಲೆ ಆಶೀರ್ವದಿಸು ಸ್ವಾಮಿ. ಅವರೆಲ್ಲರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಯೇಸುವೇ, ಯೇಸುವೇ, ನನ್ನ ಬಲಹೀನತೆಗಳನ್ನು ದೂರ ಮಾಡಿ ನನ್ನನ್ನು ನಿನ್ನ ಆಶೀರ್ವದಿಸುತ್ತದೆ. ನಿನ್ನ ಕೃಪಾವನ್ನು ನನ್ನ ಮೇಲೆ ಸುರಿಸುತ್ತದೆ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ನಮಸ್ತನೆ. ಅಪ್ಪ ತಂದೆ, ಈ ಮುಂಜಾನೆ ಸಮಯದಲ್ಲಿ ನನ್ನ ಎಲ್ಲ ಬಲಹೀನತೆಗಳನ್ನು ನಿಮ್ಮ ಉನ್ನತದ ಪರಿಶುದ್ಧ ಕರೆಗಳಿಗೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ ರಾಜ. ನನ್ನ ಮೇಲೆ ದಯೆ ತೋರಿದೆ ಸ್ವಾಮಿ. ನನ್ನೆಲ್ಲ ಬಲಹೀನತೆಗಳಿಂದ ದೂರ ಮಾಡಿದೆ ಸ್ವಾಮಿ. ಅಪ್ಪ ತಂದೆ, ನನಗೆ
ದೇವ, ಕಷ್ಟಗಳು, ನೋವುಗಳು, ಸಮಸ್ಯೆಗಳು, ಎಲ್ಲ ಬಲಹೀನತೆಗಳು ಎಲ್ಲವೂ ನಿಮಗೆ ತಿಳಿದಿದೆ ರಜ. ಎಲ್ಲವೂ ತೆರೆಯಲ್ಪಟ್ಟ ಪುಸ್ತಕದಲ್ಲಿ ರಜ. ಕರುಣೆ ತೋರಿ ಸ್ವಾಮಿ. ನನ್ನ ಎಲ್ಲ ನೋವುಗಳನ್ನು ದೂರ ಮಾಡಿ, ನನ್ನ ಕಷ್ಟಗಳನ್ನು ದೂರ ಮಾಡಿ, ನನ್ನ ಕಣ್ಣೀರನ್ನು ಒರೆಸಿ ಬಲಪಡಿಸಿದೇವ. ಕರುಣೆ ತೋರಿ ಸ್ವಾಮಿ. ಅಪ್ಪ, ನೀವೊಬ್ಬರೇ ನನಗೆ ದೇವರು, ನೀವೊಬ್ಬರೇ ನನಗೆ ಕರ್ತರು ಸ್ವಾಮಿ. ನಿಮ್ಮನ್ನು ಬಿಟ್ಟರೆ ಈ ಲೋಕದಲ್ಲಿ ನನಗೆ ಯಾರಿಲ್ಲ ಸ್ವಾಮಿ. ನಿಮ್ಮನ್ನು ಆಶ್ರಯಿಸಿಕೊಂಡು ನಿಮ್ಮ ಕರಗಳು ನನ್ನ ಮೇಲೆ ಯಾವ ಕ್ಷಣದಲ್ಲಿ ಬರುತ್ತೆ ಅಂತೇಳಿ ನಿಮ್ಮನ್ನೇ ದೃಷ್ಟಿಸುತ್ತಾ ಜೀವಿಸುತ್ತಿರುವ ಮಗಳು ಸ್ವಾಮಿ. ನನ್ನ ಮೇಲೆ ಕರುಣೆ ತೋರಿದೆ ಸ್ವಾಮಿ. ನನ್ನ ಕಣ್ಣೀರಿನ ಒರೆಸಿ ಬಲಪಡಿಸಿದೇವ. ಕರುಣೆ ತೋರಿದೆ ಸ್ವಾಮಿ. ಯೇಸುವೇ, ನಿನ್ನನ್ನು ನಂಬಿಕೊಂಡಿರುವ ಮಗಳಿಗೆ ಯಾವ ಕ್ಷಣದಲ್ಲೂ ನನ್ನನ್ನು ಕೈ ಬಿಡದೆ ಪ್ರತಿ ಕ್ಷಣವೂ ನನ್ನನ್ನು ಕಾದು ಕಾಪಾಡಿ ಸಂರಕ್ಷಣೆ ಕೊಡುದೇವ. ದಯ ತೋರಿ ಕರುಣೆ ತೋರಿರಿ ಸ್ವಾಮಿ. ಅಪ್ಪ, ಎಲ್ಲ ಬಲಹೀನತೆಗಳನ್ನು ಬಿಡುಗಡೆ ಕೊಡಿರಿ, ಬಲಪಡಿಸಿ ಮುನ್ನಡೆಸಿ ರಜ. ಅಪ್ಪ, ಕಣ್ಣೀರನ್ನು ಒರೆಸಿ ಸಮಾಧಾನವನ್ನು, ಶಾಂತಿಯನ್ನು, ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿದೇವ. ಕರುಣೆ ತೋರಿರಿ ಸ್ವಾಮಿ. ಎಲ್ಲ ಒಂಟಿತನದ ಜೀವಿತವನ್ನು ಬಿಡುಗಡೆ ಕೊಡಿರಿ ಸ್ವಾಮಿ. ಅಪ್ಪ, ಒಂಟಿತನ ಜೀವಿತದಲ್ಲಿ ಸಮಾಧಾನವನ್ನು, ಶಾಂತಿಯನ್ನು ಕೊಡಿರಿ. ನಾನೆತ್ತಿನ ಮಗಳೇ, ಭಯಪಡಬೇಡ ಅಂತೇಳಿ ಅಪ್ಪ ನನ್ನನ್ನು ಕೈ ಹಿಡಿದು ಮುನ್ನಡೆಸಿದೇವ. ಕರುಣೆ ತೋರಿ ರಜ. ಅಪ್ಪ, ಇಷ್ಟು ದಿನಗಳವರೆಗೂ ನೀವು ನನ್ನನ್ನು ಕೈ ಹಿಡಿದು ಮುನ್ನಡೆಸಿದ್ದೀರಾ. ನನ್ನ ಎಲ್ಲಾ ದುಃಖ ಭಾರಗಳು ಕಣ್ಣೀರನ್ನು ನೀವು ಒರೆಸಿದ್ದೀರಾ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಇನ್ನು ಮುಂದೆ ನನ್ನ ಕೈ ಬಿಡದೆ ನನ್ನನ್ನು ಆಶೀರ್ವದಿಸಿ ಮುನ್ನಡೆಸಿದೇವ. ಕರುಣೆ ತೋರಿ ಎಂದು ಪಿತಾಸುತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದೆ. ನನ್ನ ಜೀವನ ಒಳ್ಳೆ ತಂದೆ. ಕಾಲಿಗೆ ವಂದನೆ ಯೇಸುವೆ. ಯೇಸುವೆ, ಈ ಸಮಯವನ್ನು ನೀಡಿದ್ದಕ್ಕಾಗಿ ವಂದನೆ ಯೇಸುವೆ. ಯೇಸುವೆ, ಸ್ವಸ್ಥ ಯೇಸುವೆ. ಯೇಸುವೆ, ನನ್ನೆಲ್ಲ ಬಲಹೀನತೆಗಳು ನಿಮಗೆ ಸಮರ್ಪಿಸ್ತೇನೆ ತಂದೆ ಯೇಸುವೆ. ಯೇಸುವೆ, ನನ್ನೆಲ್ಲ ಬಲಹೀನತೆಗಳನ್ನು ಹೋಗಲಾಡಿಸಿ ಬಲವಂತರಾಗುವಂತೆ ಮಾಡಿದ್ದೇನೆ ಯೇಸುವೆ. ಯೇಸುವೆ, ನನ್ನ ಎಲ್ಲರ ಬಲಹೀನತೆಗಳನ್ನು ನೀಡುತ್ತೀನಿ ತಂದೆ ಯೇಸುವೆ. ಯೇಸುವೆ, ಸ್ವರ್ಗೀಯ ಕುಟುಂಬದಲ್ಲಿರುವ ಎಲ್ಲರ ಬಲಹೀನತೆಗಳನ್ನು ನಿಮ್ಮ ಪಾದ ಕಮಲಕ್ಕೆ ಸಮರ್ಪಿಸುತ್ತೇನೆ ತಂದೆ ಯೇಸುವೆ. ಯೇಸುವೆ, ನಮ್ಮನ್ನು ಬಲವನ್ನು ಮಾಡಿ ತಂದೆ ಯೇಸುವೆ. ಯೇಸುವೆ, ತಮ್ಮ ಆರಾಧನೆಯಲ್ಲಿ ತಮ್ಮ ವಾಕ್ಯದಲ್ಲಿ ನಾವು ಬಲವೊಂದುವಂತೆ ಮಾಡಿ ತಂದೆ ಯೇಸುವೆ. ಯೇಸುವೆ, ನನ್ನ ಕುಟುಂಬದ ಎಲ್ಲ ಸದಸ್ಯರನ್ನು ಸಮರ್ಪಿಸುತ್ತೇನೆ ತಂದೆ ಯೇಸುವೆ. ಯೇಸುವೆ, ಯೇಸುವೆ, ನನ್ನ ಬಾಲ ಸಂಗಾತಿ, ನನ್ನ ಮಕ್ಕಳನ್ನು, ಸೊಸೆಯನ್ನು, ಮೊಮ್ಮಕ್ಕಳನ್ನು ಎಲ್ಲರಿಗೂ ತಂದೆ ಯೇಸುವೆ. ಒಳ್ಳೆ ಬಲ ಒಂದು ಅಂತ ಅನುಗ್ರಹಿಸ್ತೀನಿ ತಂದೆ ಯೇಸುವೆ. ಯೇಸುವೆ, ಬಲಹೀನತೆಗಳಿಂದ ನಮ್ಮನ್ನು ಹೊರತನ್ನಿ ಯೇಸುವೆ. ಯೇಸುವೆ, ತಮಗೆ ಸಮರ್ಪಿಸುತ್ತದೆ ತಂದೆ ಯೇಸುವೆ. ಈ ದಿನದಲ್ಲಿ ನನ್ನ ಹೆಸರನ್ನು ಕರೆದು ನನ್ನನ್ನು ಕರೆದಂತಹ ನನ್ನನ್ನು ಅನುಗ್ರಹಿಸುವಂತಹ ಯೇಸುವೆ, ನಿಮಗೆ ಕೋಟಿ ಕೋಟಿ ವಂದನೆಗಳು ಯೇಸುವೆ. ಯೇಸುವೆ, ನನ್ನನ್ನು ಅನುಗ್ರಹಿಸುವಂತಹ ಯೇಸುವೆ, ಕೊಟ್ಟು ಎಚ್ಚರದಲ್ಲಿ ನನ್ನನ್ನು ಬಲಪಡಿಸುತ್ತಾರೆ ತಂದೆ ಯೇಸುವೆ. ಯೇಸುವೆ, ಸಂಪೂರ್ಣವಾಗಿ ತಂದೆ ಯೇಸುವೆ. ನಾನು ಬೆಳೆಯುತ್ತೇನೆ, ನನ್ನನ್ನು ಸಂಪೂರ್ಣಿಸುತ್ತದೆ ಯೇಸುವೆ. ಯೇಸುವೆ, ಯೇಸುವೆ ಅಂದರೆ ಯೇಸುವೆ, ಆರಾಧನೆ ಯೇಸುವೆ. ಆಮೆನ್. ಯೇಸುವೆ, ವಂದನೆ ಯೇಸುವೆ, ಸ್ತೋತ್ರ ಯೇಸುವೆ, ಮಹಿಮೆ ಯೇಸುವೆ, ಆರಾಧನೆ ಯೇಸುವೆ, ಸ್ತುತಿ ಸ್ತೋತ್ರ. ಈ ಬೆಳೆಯುವುದರಲ್ಲಿ ನನ್ನ ಅಪ್ಪಳಿಸಿ ನನ್ನ ಮೇಲೆ ನನ್ನ ಪ್ರತಿಯೊಂದು ಮಕ್ಕಳಲ್ಲಿ ಕರುಣೆಯಾಗಿ ಸ್ವಾಮಿಸಿ. ಅಪ್ಪ, ಎಲ್ಲ ಬಲಹೀನತೆಯಿಂದ ಬಿಡುಗಡೆ ಕೊಡಿ ಸ್ವಾಮಿಸಿ. ಅಪ್ಪ, ನನ್ನ ಕುಟುಂಬದ ಮೇಲೆ ಕರುಣೆಯಾಗಿ ಸ್ವಾಮಿಸಿ. ನಿಮ್ಮ ಕಷ್ಟಗಳು ಸ್ವಾಮಿಸಿ, ಯಾರ ಬಳಿ ಇರುತ್ತೀಯ ಸ್ವಾಮಿಸಿ. ನಿಮ್ಮ ಬಳಿ ಕಣ್ಣೀರಿನ ಸ್ವಾಮಿಸಿ. ಕುಟುಂಬದ ಶಾಂತಿ
ಆಶೀರ್ವದಿಸಿರಿ ಸ್ವಾಮಿ. ಯೇಸುವೇ, ಯೇಸುವೇ, ನಾನು ಪಾಪಿ ಸ್ವಾಮಿ, ನಾನು ಬಲಹೀನನು ಸ್ವಾಮಿ. ಯೇಸುವೇ, ನನ್ನ ಕಣ್ಣುಗಳಲ್ಲಿ ಬಲಹೀನತೆ ಉಂಟು ಸ್ವಾಮಿ, ನಾನು ಆಡುವ ಮಾತುಗಳಲ್ಲಿ ಬಲಹೀನತೆ ಉಂಟು ಸ್ವಾಮಿ, ನನ್ನ ಹೃದಯದಲ್ಲಿ ಬಲಹೀನತೆ ಉಂಟು ಸ್ವಾಮಿ, ನನ್ನ ದೇಹದಲ್ಲಿ ಬಲಹೀನತೆ ಉಂಟು ಸ್ವಾಮಿ. ಯೇಸುವೇ, ಕರುಣೆ ತೋರಿ ಸ್ವಾಮಿ. ಯೇಸುವೇ, ಕೋಪದ ಬಲಹೀನತೆ ಸ್ವಾಮಿ, ದುಡುಕುವ ಬಲಹೀನತೆ ಸ್ವಾಮಿ. ಯೇಸುವೇ, ಯೇಸುವೇ, ಬಲಹೀನತೆ ಸ್ವಾಮಿ. ಯೇಸುವೇ, ಕರುಣೆ ತೋರಿರಿ ಸ್ವಾಮಿ. ಕಣ್ಣಿನಲ್ಲಿ, ದೇಹದಲ್ಲಿ ಕಾಮದ ಬಲಹೀನತೆ ಉಂಟು ಸ್ವಾಮಿ. ಯೇಸುವೇ, ಲೌಕಿಕವಾದ ಬಲಹೀನತೆ, ಪ್ರಾಪಂಚಿಕವಾದ ಬಲಹೀನತೆ, ದೈಹಿಕವಾದ ಬಲಹೀನತೆ, ಆಧ್ಯಾತ್ಮಿಕವಾದ ಬಲಹೀನತೆಗಳು ನನ್ನಲ್ಲಿ ಉಂಟು ಸ್ವಾಮಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮೊಂದಿಗೇ ಇರಬೇಕೆಂಬ ಬಲಹೀನತೆ, ನಿನ್ನೊಂದಿಗೇ ಇದ್ದು ಬಿಡಬೇಕೆಂಬ ಬಲಹೀನತೆ, ನಿನಗಾಗಿಯೇ ಜೀವಿಸಬೇಕೆಂಬ ಬಲಹೀನತೆ ನನ್ನಲ್ಲಿ ಉಂಟು ಸ್ವಾಮಿ. ನಿನಗಾಗಿ ಎಲ್ಲವನ್ನ ಸಹಿಸಿಕೊಳ್ಳುವಂತ ಬಲಹೀನತೆ ಉಂಟು ಸ್ವಾಮಿ. ನನ್ನ ಬಲಹೀನತೆಗಳು ನನ್ನ ಮುಂದೆ ಇದ್ದರೆ ಅವುಗಳ ಮೂಲಕವಾಗಿ ನನ್ನನ್ನು ಇನ್ನಷ್ಟು ಬಲಪಡಿಸುತ್ತಿದ್ದೀರಿ ಸ್ವಾಮಿ. ನನ್ನ ಕುಟುಂಬದಲ್ಲಿ ಬಲಹೀನತೆ ಉಂಟು ಸ್ವಾಮಿ, ನನ್ನ ಮಕ್ಕಳಲ್ಲಿ ಬಲಹೀನತೆ ಉಂಟು ಸ್ವಾಮಿ, ನನ್ನ ಪತ್ನಿಯಲ್ಲಿದ್ದ ಬಲಹೀನತೆ ಉಂಟು ಸ್ವಾಮಿ, ನನ್ನ ಹೆತ್ತವರಲ್ಲಿ ಒಡ ಹುಟ್ಟಿದವರಲ್ಲಿ ಬಲಹೀನತೆ ಉಂಟು ಸ್ವಾಮಿ. ಲೋಕದ ಒಬ್ಬೊಬ್ಬ ಮಕ್ಕಳಲ್ಲಿಯೂ ಬಲಹೀನತೆ ಉಂಟು ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಬರ್ತಿಮೇಯನನ್ನು ಸಂಧಿಸಿದಂತೆ ಇಂದು ನೀವು ನನ್ನನ್ನು ಸಂಧಿಸಿದ್ದೀರಿ ರಾಜ. ಯೇಸುವೇ, ಈ ನನ್ನ ಬಲಹೀನತೆಗಳನ್ನು ನನ್ನಿಂದ ದೂರ ಮಾಡಿರಿ ಸ್ವಾಮಿ. ನನ್ನಿಂದ ನಿನಗೇನಾಗಬೇಕೆಂದು ಕೇಳಿದ್ದೀರಿ ಯೇಸುವೇ. ಯೇಸುವೇ, ಯೇಸುವೇ, ನನಗೇನು ಬೇಕೆಂದು ನೀವು ಅರಿತಿದ್ದೀರಿ ಯೇಸುವೇ. ನನ್ನನ್ನು ಕುರಿತಾದ ಪದ್ಧತಿ ನಿಮಗೆ ಗೊತ್ತು ಯೇಸುವೆ. ನಿಮ್ಮ ಚಿತ್ತದಂತೆ ಆಗಲಿ ಯೇಸುವೆ. ನಿಮ್ಮ ದಾಸರಾದ ನಾವು ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಬರ್ತಿಮೇಯನಂತೆ ಕುಳಿತಿದ್ದೇವೆ ಸ್ವಾಮಿ. ನಮ್ಮ ಹೃದಯವನ್ನು ತೆರೆದು ಮಾತನಾಡುವಂತಹ ಭಾಗ್ಯವನ್ನು ನೀವು ಕೊಟ್ಟಿದ್ದೀರಿ ಯೇಸುವೆ. ನನ್ನ ಬಾಯಿಗಳನ್ನು ತೆರೆಯುವಂತೆ ಮಾಡಿದ್ದೀರಿ ಯೇಸುವೆ. ನಮ್ಮ ಹೃದಯಗಳನ್ನು ತೆರೆಯುವಂತೆ ಮಾಡಿದ್ದೀರಿ ಯೇಸುವೆ. ದಾಹದಿಂದ, ಭಾರದಿಂದ, ಕಣ್ಣೀರಿನಿಂದ ಪ್ರಾರ್ಥಿಸುವಂತೆ ಯೇಸು ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವಂತೆ ಮಾಡಿದ್ದೀರಿ ಸ್ವಾಮಿ. ಎಂತಹ ಭಾಗ್ಯವಂತರು ಸ್ವಾಮಿ ನಾವು. ಮನುಷ್ಯನೊಡನೆ ಗಂಟೆಗಟ್ಟಲೆ ಕಾಲ ಮಾತನಾಡುವಂತೆ ಕಾಲವಿದು ಸ್ವಾಮಿ. ಬೇಡವಾದ ವಿಷಯಗಳನ್ನು ಮಾತನಾಡುತ್ತೇವೆ ಸ್ವಾಮಿ. ನಿಮ್ಮ ಮುಂದೆ ನಮ್ಮ ಹೃದಯವನ್ನು ತೆರೆದು ಮಾತನಾಡುವುದಷ್ಟು ಸುಲಭವಲ್ಲ ಎಂದು ನಿಮಗೆ ಗೊತ್ತು ಸ್ವಾಮಿ. ನಿನ್ನ ಮುಂದೆ ಕುಳಿತು ಮಾತನಾಡುವ ಶಬ್ದ ಅತಿ ಶ್ರೇಷ್ಠವಾದದ್ದು ಸ್ವಾಮಿ.
ಲೋಕದ ಬಂಧನಗಳಿಂದ ಬಂಧಿಸಲ್ಪಟ್ಟು ನಿನ್ನೊಂದಿಗೆ ಮಾತನಾಡದ ದಿನಗಳು, ಸಮಯಗಳು, ಎಷ್ಟೋ ಕಾಲಗಳಿದೆ ಸ್ವಾಮಿ. ಆದ್ದರಿಂದ ನಿಮ್ಮನ್ನು ನಾವು ಅರಿಯಲಿಲ್ಲ ಸ್ವಾಮಿ, ನಿಮ್ಮನ್ನು ತಿಳಿಯಲಿಲ್ಲ ಸ್ವಾಮಿ. ಯೇಸುವೇ ಕರುಣಿಸಿರಿ ರಾಜ. ಈ ಲೋಕದಲ್ಲಿ ಎಷ್ಟೋ ಜನ ಬಿಲಿಯಾಂತರ ಮಂದಿ ಬಲಹೀನತೆಗಳಿಂದ ತತ್ತರಿಸುತ್ತಾ ಇದ್ದಾರೆ ಸ್ವಾಮಿ. ಅದರಿಂದಲೇ ಕುಟುಂಬಗಳಲ್ಲಿ ಕಲಹಗಳು, ಹೋರಾಟಗಳು, ದೇಶದಲ್ಲಿ ಕಚ್ಚಾಟಗಳು, ಕಿತ್ತಾಟಗಳು, ದೈಹಿಕವಾದ ವ್ಯಾಮೋಹಗಳು, ಕಾಮಗಳು ಸ್ವಾಮಿ, ಅನೇಕ ವಿಧವಾದಂತಹ ಪಾಪಗಳು ಸ್ವಾಮಿ ಉಕ್ಕಿ ಒಮ್ಮೆ ಹರಿಯುತ್ತಾ ಇದೆ ಸ್ವಾಮಿ. ಈ ಲೋಕವನ್ನೇ ವ್ಯಾಪಿಸಿಕೊಳ್ಳುತ್ತಾ ಇದೆ ಸ್ವಾಮಿ, ಬಲಹೀನತೆಗಳ ಕಾರಣ ಸ್ವಾಮಿ. ಯಾಜಕರುಗಳಲ್ಲಿ ಬಲಹೀನತೆ, ಸನ್ಯಾಸಿಗಳಲ್ಲಿ ಬಲಹೀನತೆ, ಸ್ವಾಮೀಜಿಗಳಲ್ಲಿ ಬಲಹೀನತೆ, ಪಾಸ್ಟರ್ಗಳಲ್ಲಿ, ಸಭಾಪಾಲಕರಲ್ಲಿ ಬಲಹೀನತೆ, ಒಬ್ಬೊಬ್ಬ ಮನುಷ್ಯನಲ್ಲಿ, ಮುಖಂಡನಲ್ಲಿಯೂ, ಆಳುವವರಲ್ಲಿಯೂ, ಅಧಿಕಾರಿಗಳಲ್ಲಿಯೂ ಸ್ವಾಮಿ, ಸ್ಥಾನಮಾನಗಳಲ್ಲಿ ಇರುವವರಲ್ಲಿ ಪ್ರತಿಯೊಬ್ಬರಲ್ಲಿಯೂ ಬಲಹೀನತೆ. ನಾನು ವಿಶ್ವಾಸಿ ಎಂದು ಹೇಳುವವನಲ್ಲಿ ಬಲಹೀನತೆ, ನಾನು ಪ್ರವಾದಿ ಎಂದು ಹೇಳಿಕೊಂಡವನಲ್ಲಿ ಬಲಹೀನತೆ, ನಾನು ಶುಭ ಸಂದೇಶ ಸಾರುತ್ತೇನೆ ಎಂದು ಹೇಳುವವನಲ್ಲಿ ಬಲಹೀನತೆ, ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳುವವನಲ್ಲಿ ಬಲಹೀನತೆ, ನನಗೆಲ್ಲಾ ಗೊತ್ತು ಎಂದು ಹೇಳುವವನಲ್ಲಿ ಬಲಹೀನತೆ. ಸ್ವೇ ಕರುಣಿಸಿರಿ ಯೇಸುವೆ, ಕರುಣಿಸಿರಿ ರಾಜ. ಯೇಸುವೆ, ಬಲಹೀನತೆಗಳು ನಮ್ಮೆಲ್ಲವನ್ನ ಕಟ್ಟಿ ಹಾಕಿದೆ ಯೇಸುವೆ, ನಮ್ಮೆಲ್ಲರನ್ನು ಕಟ್ಟಿ ಹಾಕಿದೆ ಯೇಸುವೆ. ಲೋಕದ ಜನತೆಯ ಬಲಹೀನತೆಯ ನಿಮಿತ್ತವಾಗಿ ಇಂದು ವಿಶ್ವಾಸವು ನಶಿಸಿ ಹೋಗಿದೆ ಸ್ವಾಮಿ. ಪ್ರಾಪಂಚಿಕವಾದ ಸುಖ ಭೋಗಗಳು ಸ್ವಾಮಿ ಕಟ್ಟಿ ಹಾಕಿದೆ ಸ್ವಾಮಿ. ಸ್ವೇ ಕರುಣೆ ತೋರಿದ ಎತ್ತೋರಿರಿ ಯೇಸುವೆ, ಕರುಣೆ ತೋರಿದ ಎತ್ತೋರಿರಿ ಯೇಸುವೆ. ಯೇಸುವೆ, ನನ್ನ ಸುತ್ತಲೂ ಕಟ್ಟಿ ಹಾಕಿವೆಲ್ಲ ಬಲಹೀನತೆಗಳು ನಿಮ್ಮ ಮುಂದೆ ಇದೆ ಯೇಸುವೆ, ಕರುಣೆ ತೋರಿದ ಎತ್ತೋರಿರಿ ಯೇಸುವೆ, ಕರುಣೆ ತೋರಿದ ಎತ್ತೋರಿರಿ ಯೇಸುವೆ. ಎಷ್ಟೋ ಜನ ಸ್ವಾಮಿ, ಇದುವರೆಗೆ ಎಷ್ಟೋ ಸಾವಿರಾರು ಜನ ಪ್ರಾರ್ಥನಾ ಸಹಾಯ ಕೇಳಿದ್ದಾರೆ ಯೇಸುವೆ. ಇಂದಿಗೂ ಸಹ ಹಲವಾರು ಜನರಲ್ಲಿ ಪ್ರಾರ್ಥಿಸುವರಲ್ಲಿ ಪ್ರಾರ್ಥನಾ ಸಹಾಯ ಕೇಳುತ್ತಾ ಇದ್ದಾರೆ ಯೇಸುವೆ. ನನಗಾಗಿ ಪ್ರಾರ್ಥಿಸಿ, ನಮಗಾಗಿ ಪ್ರಾರ್ಥಿಸಿ, ನಮಗಾಗಿ ಪ್ರಾರ್ಥಿಸಿ ಎಂದು ಯೇಸುವೆ, ಈ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡಂತ ಎಲ್ಲ ಮಕ್ಕಳನ್ನು, ಅವರೆಲ್ಲ ಬಲಹೀನತೆಗಳನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಯೇಸುವೆ, ಕರುಣಿಸಿರಿ ಯೇಸುವೆ. ಯೇಸುವೆ, ಈ ಪ್ರಾರ್ಥನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಮಕ್ಕಳನ್ನ, ಈ ಪ್ರಾರ್ಥನೆಯನ್ನು ಪರರಿಗೆ ಶೇರ್ ಮಾಡುವ ಮಕ್ಕಳನ್ನ, ಈ ಒಂದು ಪ್ರಾರ್ಥನೆಯ ಮೂಲಕವಾಗಿ, ಸುಪ್ರಭಾತ ಪ್ರಾರ್ಥನೆಯ ಮೂಲಕವಾಗಿ ನಿರಂತರವೂ ಪ್ರಾರ್ಥಿಸುವ ಮಕ್ಕಳನ್ನ ಹೇರಾಳವಾಗಿ ಆಶೀರ್ವದಿಸಿರಿ ಯೇಸುವೆ. ಲೋಕಕ್ಕಾಗಿ ಪ್ರಾರ್ಥಿಸುವ ಈ ಮಧ್ಯಸ್ಥ ಪ್ರಾರ್ಥನಾ ತಂಡದ ಎಲ್ಲ ಮಕ್ಕಳನ್ನ, ತಂಡದ ಎಲ್ಲ ಪ್ರತಿನಿಧಿಗಳನ್ನ, ಅವರ ಕುಟುಂಬಗಳನ್ನು ನಿಮಗೆ ಒಪ್ಪಿಸುತ್ತೇನೆ ಯೇಸುವೆ. ಯೇಸುವೆ, ಪ್ರಾರ್ಥನೆಗೆ ಬರುವವರನ್ನ, ಬಾರದಿರುವವರನ್ನ, ಬಿಟ್ಟು ಹೋದವರನ್ನು ಸಹ ನಿಮಗೆ ಸಮರ್ಪಿಸುತ್ತೇನೆ ಯೇಸುವೆ. ಯೇಸುವೆ, ಕರುಣಿಸಿರಿ ಯೇಸುವೆ, ಯೇಸುವೆ ಕರುಣಿಸಿರಿ ಯೇಸುವೆ. ನನ್ನ ಮುಂದೆ ಇರುವಂತ, ನಾನು ಕಾಣುವಂತ ಪ್ರತಿಯೊಬ್ಬರನ್ನ, ನನ್ನ ಕಾಣುವ ಪ್ರತಿಯೊಬ್ಬರ ಬಲಹೀನತೆಗಳನ್ನ ಸ್ವೇ ತೆಗೆಯಿರಿ ಯೇಸುವೆ, ತೆಗೆಯಿರಿ ಯೇಸುವೆ. ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೇನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 102:1. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಲೂಕ 6:20. ದೀನದಲಿತರೆ ನೀವು ಭಾಗ್ಯವಂತರು, ದೇವರ ಸಾಮ್ರಾಜ್ಯ ನಿಮ್ಮದು. ಯೌವನ 14:23. ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಕೀರ್ತನೆ 118:8. ಮನುಜನಲ್ಲಿ ಭರವಸೆ ಇರುವುದಕ್ಕಿಂತ ಪ್ರಭುವನ್ನು ಆಶ್ರಯಿಸಿಕೊಳ್ಳುವವನು ಇದ. ಕೀರ್ತನೆ 119:41. ದೊರಕಲಿ ಪ್ರಭು ನನಗೆ ನಿನ್ನ ಕರುಣೆ, ನೀನು ವಾಗ್ದಾನ ಮಾಡಿದ ರಕ್ಷಣೆ. ಜ್ಞಾನೋಕ್ತಿ 1:10. ಮಗನೇ, ಪಾಪಿಗಳ ಪ್ರೇರಣೆಗೆ ಒಪ್ಪಿಗೆ ಕೊಡಲೇಬೇಡ. ಕೀರ್ತನೆ 89:1. ಪ್ರಭು ಕೀರ್ತಿಸುವನು ಸದಾ ನಿನ್ನ ಅಚಲ ಪ್ರೀತಿಯನ್ನು, ಸಾರುವನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ಕೀರ್ತನೆ 118:28. ಸಲ್ಲಲಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಯೌವನ 43:1. ನಿನ್ನನ್ನು ಹೆಸರಿಡಿದು ಕರೆದಾತ ನಾನಲ್ಲವೇ, ನೀನು ನನ್ನವನಲ್ಲ ಅಲ್ಲವೇ. ಮತ್ತಾಯ 5:14. ಜಗತ್ತಿಗೆ ನೀವೇ ಜ್ಯೋತಿ. ಮತ್ತಾಯ 6:34. ನಾಳೆಯ ಚಿಂತೆ ನಿಮಗೆ ಬೇಡ,
ನಾಳೆಯ ಚಿಂತೆ ನಾಳೆಗೆ ಇರಲಿ, ಇಂದಿನ ಪಾಡೆ ಇಂದಿಗೆ ಸಾಕು. ಯೌವನ 14:6. ಮಾರ್ಗವು ಸತ್ಯವು ಜೀವವು ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಲೂಕ 21:16. ನೀನು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ. ಯೌವನ 6:29. ದೇವರು ಕಳುಹಿಸಿದಾತನ್ನು ನೀವು ವಿಶ್ವಾಸಿಸಲೇಬೇಕು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನ ಪ್ರಭುವೇ, ನನ್ನ ದೇವರೇ, ನನ್ನನ್ನು ಕರುಣಿಸಿರಿ. ನಿಮ್ಮ ಅಭಯ ಹಸ್ತವನ್ನು ನನ್ನ ಮೇಲೆ ಚಾಚಿರಿ. ನನ್ನ ಜೀವನದಲ್ಲಿ ನಾನು ಕಟ್ಟಿಕೊಂಡಿರುವ ಕೋಟೆಗಳು, ಆಸೆ, ಕನಸುಗಳು ನನ್ನ ಸ್ವಾರ್ಥ. ಆದರೆ ನನ್ನನ್ನು ಕುರಿತಾದ ನಿಮ್ಮ ಪದ್ಧತಿಗಳು, ಆಲೋಚನೆಗಳು ಅತಿ ಗಂಭೀರವಾದವುಗಳು. ನಾನು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಹೇಗೆ ಜೀವಿಸಬೇಕು, ನನ್ನ ಅಂತ್ಯದ ಜೀವಿತ ಎಲ್ಲಿಯವರೆಗೆ ಎಂಬುದನ್ನು ನೀವು ಈಗಲೇ ಸಂಪೂರ್ಣವಾಗಿ ತಿಳಿದಿದ್ದೀರಿ. ನನ್ನ ಜೀವನದ ಪ್ರಯಾಣ ನೀರಿನ ಮೇಲಿನ ಗುಳ್ಳೆ. ಈ ನನ್ನ ಜೀವನ ನಾನು ನನ್ನಾಗಿ ನಿರ್ಮಿಸಿಕೊಳ್ಳುವ ಬಾಲವಿಲ್ಲದ ಗಾಳಿಪಟ. ಓ ನನ್ನ ದೇವರೇ, ಯೇಸುವೆ, ನನ್ನನ್ನು ಕುರಿತಾದ ನಿಮ್ಮ ಪದ್ಧತಿ ನನ್ನ ಜೀವಿತದಲ್ಲಿ ನೆರವೇರುವಂತೆ ಮಾಡಿರಿ. ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ತಕ್ಕ ಸಮಯದಲ್ಲಿ ನಾನು ಅನುಸರಿಸಲು ದಯವಾಗಿರಿ. ಕುಗ್ಗಿ ಹೋಗದಂತೆ, ಸೋತು ಹೋಗದಂತೆ, ನಿರಾಸೆವಾಗದಂತೆ ನಿಮ್ಮನ್ನು ನೋಡುತ್ತಾ ನನ್ನ ಶಿಲುಬೆಯನ್ನು ಹೊತ್ತು ನಿಮ್ಮ ಹಿಂದೆ ಬರುವಂತೆ ನನ್ನನ್ನು ಕರುಣಿಸಿರಿ. ಕರುಣಿಸಿ ಮುನ್ನಡೆಸಿರಿ ಎಂದು ಪಿತಾ, ಸುತ, ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೃರ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಅಮ್ಮ, ನಮ್ಮ ಬಲಹೀನತೆಗಳಿಗಾಗಿ ಪ್ರಾರ್ಥಿಸಿರಿ ಎಂದು ನಾವು ವಿನಯಿಸುವ. ತಾಯಿಯ ಮಧ್ಯಸ್ಥಿಕೆ ನಮ್ಮೆಲ್ಲರಿಗೂ ಒಂದು ರಕ್ಷಾ ಕವಚವಾಗಿದೆ. ನಮ್ಮ ಎಲ್ಲ ಬಲಹೀನತೆಗಳನ್ನು ಮಾತೆಯ ಮಡಿಲಿಗೆ ಸಮರ್ಪಿಸಿಕೊಡುತ್ತಾ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸೋಣವೇ. ಜಪಸರ್ವ ನಡೆದು ನಾವು ವಿಶ್ವಾಸ